ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಜೂನ್ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಪ್ರಥಮಿ ಕೂಡ ಆರಂಭ ಆಗತಕ್ಕಂಥದ್ದು. ಮೂಲ ನಕ್ಷತ್ರ, ಶುಕ್ಲಯೋಗ, ಭವಕರಣ ಇವತ್ತಿನ ಪೂರ್ಣ ಪಂಚಾಂಗ ಫಲ. ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತ ಹಾಗೂ ತೊಂದರೆಯ ಮುಹೂರ್ತದ ಬಗ್ಗೆ ನೋಡ್ಬಿಡೋಣ. ಬೆಳಿಗ್ಗೆ 5:54 7 ಗಂಟೆ 38 ನಿಮಿಷದವರೆಗೆ ಏನಾದರೂ ಕಾಕತಾಳೀಯವಾಗಿ ಎದ್ದೋಳೋದು, ಇನ್ನೊಂದು ಕಿರಿಕಿರಿಯೋ, ಮನಸ್ಸು ವಿಕ್ಷುಬ್ಧ ಆಗೋದು, ಏನೋ ಒಂದು ತಟಸ್ಥ ಆಗೋದು, ಕ್ರೋಧಕ್ಕೆ ಉನ್ಮತ್ತಕ್ಕೆ ಒಳಗಾಗ್ತಕ್ಕಂಥದ್ದು ಎಲ್ರಿಗೂ ಇರುತ್ತೆ. ಶನಿವಾರ, ಪೌರ್ಣಮಿ, ಮೂಲ ನಕ್ಷತ್ರ, ಇದೊಂದು ಸುಮಾರು ಜುಲೈ ಮೊದಲನೇ ವಾರದವರೆಗೂ, ಈ ಆಷಾಢ ಬರುವವರೆಗೂ 6ನೇ ತಾರೀಕುವರೆಗೂ, 5-6ನೇ ತಾರೀಕುವರೆಗೂ ತುಂಬ ಎಚ್ಚರಿಕೆಯಿಂದಲೇ ಇರ್ತಕ್ಕಂಥದ್ದು. ಒಂದು ಜಾಗ್ರತೆ ತಗೊಳ್ಳಿ ಮಕ್ಕಳೇ. ಎಲ್ಲರೂ ಮನೇಲಿ ಬೆಳಿಗ್ಗೆ ಒಂದು ಪುಟ್ಟ ದೀಪ ಹಚ್ಚಿ, ದೀಪ ನೋಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ಳೋ ಅಭ್ಯಾಸ ಮಾಡಿ. ಇನ್ನಷ್ಟು ಸಾಮಾಜಿಕ ಕಲುಷಿತ ವಿದ್ಯಮಾನಗಳು, ಯುದ್ಧ ಭೀತಿಗಳು, ಆಕ್ಸಿಡೆಂಟ್ಗಳು ಹೇಳ್ತಲೇ ಇದೆ. ದೊಡ್ಡ ದೊಡ್ಡ ವಾಹನಗಳು ಕಂಪಿಸೋದು, ಅಪಘಾತಗಳ ಇವುಗಳ ಪ್ರಭಾವ ಇದೆ ಅಂತ ತುಂಬ ಜಾಗರೂಕತೆ. ರಾಜನ ಸ್ಥಾನದಲ್ಲಿರುವವರಿಗೆ ಅವಮಾನಗಳು ತಪ್ಪಿದ್ದಲ್ಲ, ಅಂಥವರಿಗೇ ಬಿಡೋಲ್ಲ ದೊರೆಮಟ್ಟದ್ದು ಯಾವುದು ಯೋಗ ಸಂಬಂಧ ಅಂತ ಹೇಳ್ತಾರೆ. ಅದರಿಂದ ಸ್ವಲ್ಪ ಜಾಗರೂಕತೆ. ಎಲ್ಲರೂ ಒಂದು ಪುಟ್ಟದಾಗಿ ಒಂದು ದೀಪ ಹಚ್ಕೊಳ್ಳೋಕೆ ಮಾಡಿ ಮಕ್ಕಳು. ದೀಪದ ಹತ್ರ ಕೂತ್ಕೋಬೇಡಿ. ಕೆಲವರು ಕ್ಯಾಂಡಲ್ ಹಚ್ಕೋತಾರೆ. ಎನಿಥಿಂಗ್, ಒಂದು ಪ್ರಾರ್ಥನಾ, ಭಗವಂತ ನನ್ನ ಮನಸ್ಸು ವಿಕಾರಗಳಿಗೆ ಒಳಗಾಗುತ್ತೆ, ಆಕಾರ ಬಿಟ್ಟು ವಿಕಾರಗಳಿಗೆ ಒಳಗಾಗುತ್ತೆ, ಆಗದ ಹಾಗೆ ಆದಷ್ಟು ತಡೆ ಕೊಡು, ನನ್ನಲ್ಲಿ ಇನ್ನಷ್ಟು ಒಳ್ಳೆತನ ಕೊಡು, ಒಳ್ಳೆ ಕೆಲಸ ಮಾಡೋ ಬುದ್ಧಿ ಕೊಡು, ಒಳ್ಳೆ ಮಾತನಾಡೋ ಶಕ್ತಿ ಕೊಡು, ಒಳ್ಳೆಯದರ ಆಲೋಚನೆ, ಒಳ್ಳೆ ಮಾತು, ಒಳ್ಳೆ ಊಟ, ಒಳ್ಳೆ ಚಿಂತನೆ, ಒಳ್ಳೆಯದನ್ನೇ ಮಾಡುವಂಥದ್ದು ಸದಾ ಕೊಡು ಅನ್ನತಕ್ಕಂಥದ್ದು ಆ ಧ್ಯಾನದಲ್ಲಿ ಕುಳಿತುಕೊಳ್ಳಿ. ಒಂದು 10 ನಿಮಿಷ ಆ ಒಂದು ದೀಪ, ಬೆಳಿಗ್ಗೆ ಸಂಜೆ ಒಂದು ದೀಪ ಹಚ್ಕೊಳ್ಳಿ ಮಕ್ಕಳೇ. ಏನೋ ಒಂದು ಯುದ್ಧ ಭೀತಿಯ ಆತಂಕ, ಗಾಳಿ ಭೀತಿಯ ಆತಂಕ, ಪ್ರಚೋದನಾ ಭೀತಿಯ ಆತಂಕ ಇರತಕ್ಕಂಥದ್ದು ಎಚ್ಚರಿಕೆ. ಮನುಷ್ಯನಿಗೆ ವಿಶೇಷವಾಗಿ ಭೀಮನ ಹತ್ರ ಧರ್ಮರಾಯರು ಆ ಒಂದು ವನವಾಸದ ಸಂದರ್ಭದಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಶತ್ರುಗಳು ಯಾರು ಅಂತ ಕೇಳ್ತಾನೆ. ಭೀಮ ನಿಮಗೆ ಗೊತ್ತಿಲ್ಲ, ಭೀಮ ಬಲ, ಬರೀ ನಮಗೆ ಭೀಮ ತಿನ್ನೋದು, ಬಲಶಾಲಿ ಇದೆಲ್ಲ ಮಾತಾಡ್ತೇವೆ. ನೀವು ಹುಡುಕಾಡಿದರೆ, ತುಂಬ ಕೆದಕಿ ನೋಡಿದರೆ, ಭೀಮನಷ್ಟು ಹೋಮ ಹವನ ಪೂಜೆ ಯಜ್ಞ ಯಾಗ ಮಾಡಿಸಿದಂಥವನು ಇಡೀ ಮಹಾಭಾರತದಲ್ಲಿ ಸಿಗೋಲ್ಲ. ಯಾರೂ ಮಾಡಿಲ್ಲ, ಅಷ್ಟು ಮಾಡ್ತಿದ್ದ. ನಮಗೆ ಕೇಳ್ಪಟ್ಟಿರೋದು ನಾವು ಹೀಗೆ ಯಾವುದ್ಯಾವುದು ಅರ್ಧ ಬೆಂದ ಚರಿತ್ರೆ, ಅರ್ಧ ಬೆಂದ ವ್ಯಕ್ತಿಗಳ ಮಾತುಗಳು ಕೇಳಿಕೊಂಡು, ಭೀಮ ಬರೀ ಬಕಾಸುರ ಅಂತೆ, ನಳಪಾಕ ತಜ್ಞ ಅಂತೆ, ವಿಪರೀತ ಬಲಶಾಲಿ ಅಂತೆ, ಇದೆಲ್ಲ ಧರ್ಮ ಚಿಂತನೆಯಲ್ಲಿ ಅಸಾಧಾರಣವಾಗಿರತಕ್ಕಂಥದ್ದನ್ನು ಗ್ರಹಿಸ್ಕೋತಿದ್ದ ಸದಾ. ನೋಡಿ, ಆ ಅಜ್ಞಾತವಾಸದಲ್ಲೂ ಕೂಡ ಆತ ಧರ್ಮರಾಯರನ್ನ ಕೇಳ್ತಾನೆ. ಯಾಕೆಂದರೆ ಈಗ ಅಜ್ಞಾತವಾಸಕ್ಕೆ ಬಂದಿದ್ದಾರೆ, ವನವಾಸಕ್ಕೆ. ತಿಳಿದೋ ತಿಳಿಯದೆಯೋ ವನವಾಸದಲ್ಲೂ ತಪ್ಪುಗಳಾಗಬಾರ್ದು. ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ? ಸುಮ್ಮನೆ ಇದ್ದೇವೆ. ಈಗ ರಾಜ್ಯಭಾರ ಇಲ್ಲ, ರಾಜ್ಯ ನೋಡೋ ಚಿಂತೆ ಇಲ್ಲ, ಜನಗಳಿಗೇನೋ ಮಾಡಬೇಕು, ಅಣೆಕಟ್ಟು ಕಟ್ಟಿಸ್ಬೇಕು, ಯಜ್ಞ ಮಾಡಿಸ್ಬೇಕು, ಯಾಗ ಮಾಡಿಸ್ಬೇಕು, ದಾನಗಳು ಮಾಡಬೇಕು, ಹೋಮಗಳು ಮಾಡಬೇಕು, ಹವನಗಳು ಮಾಡಬೇಕು, ಮಳೆ ಬರೆಸ್ಬೇಕು, ಇದು ಯಾವುದೂ ಇಲ್ಲ. ಈಗ ಅವ್ರಿಗೆ ಏನೂ ಇಲ್ಲ. ಏನು ಮಾಡೋಣ? ಈ ಸಂದರ್ಭದಲ್ಲಿ
ಏನಾದರೂ ತತ್ವ ಸಿದ್ಧಾಂತ ನಾವು ನೋಡಿ ಸುಮ್ಮನೆ ಇದ್ದಾಗ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ, ಇರಲಾರದೆ ಇರುವೆ ಬಿಟ್ಕೊಂಡ ಕೆಲವರು ಬಾಟ್ಲ್ ಇಟ್ಕೊಂಡು ಕೂತ್ಕೋ, ಬೇರೆ ಜೂಜಾಟಕ್ಕೆ ಹೋಗು, ಪಬ್. ನೀವು ಇವತ್ತು ನೋಡಿ ಟಾಪ್ 10 ಬ್ಯಾಂಗ್ಳೂರ್ ಪಬ್ಸ್ ಅಂತ ಹಿಂಗೆ ಓದ್ತಿ, ಎಲ್ಲೋ ಒಂದು ಕೇಳ್ತಿದ್ವಿ ನಾವು, ಈ ಥರ ಇದೆಯಂತೆ MG ರೋಡಲ್ಲೋ ಎಲ್ಲೋ ಒಂದು ಇದೆಯಂತೆ, ಕೇಳಿದ್ವಿ, ನಾವು ನೋಡಿದ ಮಾತಿಲ್ಲ ಬಿಡಿ. ಅಪ್ಪ ಈ ಥರ ಅಂತೆ, ಮಾನ ಮರ್ಯಾದೆ ಇರೋರು ಯಾರಾದರೂ ಹೋಗ್ತಾರೇನೋ ಅನ್ನೋ ಒಂದು ಮಾತು. ಅದ್ರ ಹೆಸರು ಹೇಳೋಕ್ಕೂ ನಮಗೆ ಭಯ. ಹೇಳಿದ್ಮೇಲೆ ಇವತ್ತಿಗೂ ನಾನು ಪ್ರೇಮಲೋಕ ನೋಡಿಲ್ಲ, ಭಯ. ಮನೇಲಿ ಎಲ್ಲ ಅಕ್ಕ ತಂಗಿ ಏನೋ ನಿನಗೆ, ಆವಾಗ TV ಇರಲಿಲ್ಲ. TV ಬಂದ ಮೇಲೆ ವಿಡಿಯೋ ಹಾಕ್ಕೊಂಡು ನೋಡೋ ಸಾಮರ್ಥ್ಯ ಇಲ್ಲ. VCR ವಿಡಿಯೋ ಈ ಥರ ಇತ್ತು. ಟೇಪ್ ರಿಕಾರ್ಡ್ಗಳು ನಾವು ಒಂದು ಕ್ಯಾಸೆಟ್ ಹಾಕ್ಕೊಂಡು ಕೇಳ್ತಿದ್ವಿ. ಆ ಒಂದು ಕ್ಯಾಸೆಟು ತೊಗೊಳಕ್ಕೆ ದುಡ್ಡು ಸೇರಿಸ್ಕೊತಿದ್ವಿ. ಆಮೇಲೆ ಆ ಕ್ಯಾಸೆಟ್ ತೊಗೊಬಂದು ಇಟ್ಕೊಂಡು ನಮಗೆ ಬೇಕಿರೋ ಹಾಡುಗಳು ಹಾಕ್ಕೊಂಡ್ಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, ಅದನ್ನು ತೊಗೊಂಡೋಗ್ಬಿಟ್ಟು ಕೆಲವ್ರು ಇನ್ನೂ ಎಕ್ಸ್ಪರ್ಟ್ ಇದ್ರು, ಒಂದೊಂದೇ ಹಾಡನ್ನ ತೆಗೆದು ಬೇರೆ ಬೇರೆ ಹಾಡುಗಳನ್ನ ಜೋಡಿಸಿ ಆ ಕ್ಯಾಸೆಟ್ ಕೊಡ್ತಿದ್ರು. ತಗೊಬಂದು ಅದನ್ನು ಯಾವಾಗಲೂ ಒಂದು ಸಲ ಹಾಕ್ಕೊಂಡು ಕೇಳೋಕೆ ಭಯ. ಮನೇಲಿ ಅಪ್ಪ ಇಲ್ದಿದ್ದಾಗ, ಅಮ್ಮ ಇಲ್ದಿದ್ದಾಗ ಏನೋ ಒಂಚೂರು ಗೊತ್ತಾಯಿತು ಅಷ್ಟೇ. ಚಮಡಾನಿ ಕಾಲೆ ನಮಗೆ 5G 10G ಇರಲಿಲ್ಲ. ಫಾದರ್ ಜಿ ಇತ್ತು, ಮದರ್ ಜಿ ಇತ್ತು, ತಾತಾಜಿ ಇದ್ರು. ಅವೆಲ್ಲ ಇಲ್ಲವೇ ಇಲ್ಲ. ನಾವು ಅದಕ್ಕೆ ಇವತ್ತಿಗೂ ಇಷ್ಟು ಗಟ್ಟಿಯಾಗಿ ನಿಂತಿದ್ದೇವೆ ಅಂದರೆ ನೋಡಿ, ನಾವು ಅದೃಷ್ಟವಂತ. ನಾನಂತೂ ಅದೃಷ್ಟವಂತ. ನನ್ನ ಅಜ್ಜ 19th ಸೆಂಚುರಿ ಮ್ಯಾನು. ನಾನು ನೋಡಿದ್ದೇನೆ. ಮೊದಲನೇ ಮಹಾಯುದ್ಧ ನೋಡಿರೋ ಮನುಷ್ಯ, 2ನೇ ಮಹಾಯುದ್ಧ ನೋಡಿರೋ ಮನುಷ್ಯ ನನ್ನ ಅಜ್ಜ. ಅದರಲ್ಲಿದ್ದವನು. ಆ ಪ್ಲೇಗು ಇದೆಲ್ಲ ಹೇಳೋರು ಅವರು. ಬ್ರಿಟಿಷರದು, ಗಾಂಧೀಜಿ ಬಂದಿದ್ದಿತ್ತು. ನನ್ನ ಅದೃಷ್ಟ. ನನ್ನ ತಂದೆ ಅದು ಇನ್ನೊಂದು ತಾಕತ್ತು. ಇಂಡೋ ಪಾಕಿಸ್ತಾನ್ ವಾರಿಂದ ಹಿಡಿದು, ಇಂಡೋ ಚೈನಾ ವಾರಿಂದ ಹಿಡಿದು ಏನೇನಾಗಿತ್ತು ಇದೆಲ್ಲ ಕೇಳಲಿಕ್ಕೆ ನನ್ನ ತಂದೆ. ಈ ಎರಡೂ ಜನ್ರೇಷನ್ ನೋಡಿ, ನಮ್ಮ ಜನ್ರೇಷನ್ ಬೇರೆ. ರವಿ ಮಾಮ ಜನ್ರೇಷನ್ ನೋಡಿದವ್ರು ನಾವು. ನಮ್ಮ ತಂದೆ ರಾಜ್ಕುಮಾರ್ ಜನ್ರೇಷನ್ ನೋಡಿದರೆ, ನಾವು ರವಿ ಮಾಮ ಜನ್ರೇಷನ್ ನೋಡಿದವ್ರು ನಾವು. ಆಯ್ತಾ? ನಿಮ್ಮ ಜನ್ರೇಷನ್ನು ನೋಡಿಬಿಟ್ಟಿದ್ದೇವೆ. ನಿಮ್ಮ 5G 10G. ನಮಗೆ ಅದಕ್ಕೆ ಭಯ ಇಲ್ಲ. ವಿ ಆರ್ ಸೀನ್ ದಿ ಝೀರೋಸ್, ಹೀರೋಸ್. ತುಂಬ ದೊಡ್ಡ ಸಾಧಕರು ನೋಡಿದ್ದಾವೆ. ನಮಗೆಲ್ಲ ಇವ್ರುಗಳೆಲ್ಲ ಇನ್ಫ್ಲುಯೆನ್ಸ್. ನಮ್ಮ ಹೆಸರುಗಳಲ್ಲಿ ಬರ್ತಾ ಇದ್ದಿದ್ದು ನಮ್ಗೆ ಇನ್ಫ್ಲುಯೆನ್ಸ್ ಯಾರು ಗೊತ್ತಾ? ಒಂದು ಗಣೇಶ ಹಬ್ಬ ಬಂತು ಅಂದರೆ ಬಾಲಗಂಗಾಧರ ತಿಲಕ್ ಅಂತಿದ್ವಿ. ಒಂದು ಗೌರಿ ಹಬ್ಬ ಬಂತು, ಸ್ವರ್ಣ ಗೌರಿ ಅಂತ ಹೇಳಿದ್ರೆ ಅರ್ಜುನನ ಹೆಸರು ನೆನಪಿಗೆ ಬರ್ತಿತ್ತು. ಈ ರೀತಿ ಒಂದು ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ಬ್ರಹ್ಮದೇವ ನೆನಪಿಗೆ ಬರ್ತಿದ್ದ. ಒಂದು ಅಕ್ಷಯ ತೃತೀಯ ಬಂತು ಅಂದರೆ ಪರಶುರಾಮರ ಬಗ್ಗೆ ನಮಗೆ ಉಲ್ಲೇಖ. ಈ ಥರದ್ದು ತುಂಬಿಸಿದ್ರು ನಮಗೆ. ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಾವಿಲ್ಲಿ ಒಂದು ಫ್ಲಾಗ್ ಹಾಕ್ಕೊಂಡು, ಡ್ರೆಸ್ ಹಾಕ್ಕೊಂಡು, ಒಂದು ಪುಟ್ಟ ಚಾಕ್ಲೇಟ್ ಕೊಡೋರು ನಮ್ಗೆ ಅದೊಂದು ಆನಂದ. 50 ಪೈಸೆ, 1 ಪೈಸೆ, 20 ಪೈಸೆ. ನಾವೆಲ್ಲ 2 ಪೈಸೆ ನೋಡಿದ್ದೇವೆ, 3 ಪೈಸೆ ನೋಡಿದ್ದೇವೆ. ನೀವು ನಂಬಲ್ಲ, ನೋಡಿದ್ದೇವೆ. ದೊಡ್ಡ ನೋಟ್ ನೋಡಿದ್ದಾನೆ ನಾನು. ಇಷ್ಟು ದೊಡ್ಡ ನೋಟು ನೋಡಿದ್ದೇನೆ. ನನ್ನ ಅಜ್ಜನ ಹತ್ರ ಇದ್ದಿತ್ತು. ನಮ್ಮ ಲೋಕ ಆನಂದ ಬೇರೆ. ಈ ಲೋಕನೂ ನೋಡಿಬಿಟ್ಟಿದ್ದೇವೆ. ಆವತ್ತಿದೆಲ್ಲ ಈ ಬಿರುಗಾಳಿಗಳಿರಲಿಲ್ಲ. ಮನೇಲಿ ಅಚ್ಚುಕಟ್ಟಾಗಿ ಊಟ. ಎಲ್ಲೋ ದೂರದಲ್ಲಿ ಒಂದು ಟೀ ಅಂಗಡಿ, ಚಹಾ ಅಂಗಡಿ ಇದ್ದಿದ್ದನ್ನು ನೋಡಿದ್ದೇವೆ. ಇವತ್ತು 10 ಮೀಟ್ರಿಗೂ ಒಂದು ಬೇಕರಿ, ಒಂದು ಟೀ ಅಂಗಡಿ, ಒಂದು ತಿಂಡಿ ಅಂಗಡಿ, ಒಂದು ಮೆಸ್ಸು, ಊಟ, ಹೋಟೆಲು, 5 ಸ್ಟಾರ್ ಎಲ್ಲ ಬಂದ್ಬಿಟ್ಟಿದೆ. ಹಿಂಗಾಗ್ಬಿಟ್ಟಿದೆ. ನೀವು ತಪ್ಪಲ್ಲ, ವೇಗಕ್ಕೆ ತಕ್ಕಂಥದ್ದು ನಾವು ಬದಲಾಗಿದ್ದೇವೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ವೇಗ ನಿಮಗೆ ಆ ಒಂದು ಎಲ್ಲೆ ಮೀರಿದಂಥ ಒಂದು ಭಾವ. ಸುಮ್ಮನೆ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ಪುಸ್ತಕ ಓದೋಣ. ನೋಡಿ, ಉಪಮುಖ್ಯಮಂತ್ರಿ ಸ್ಥಾನ ಪಡೆದಂಥ ಪವನ್ ಕಲ್ಯಾಣ್ ಕೈಯಲ್ಲಿ ಯಾವಾಗಲೂ ಒಂದು ಪುಸ್ತಕ ಇರುತ್ತೆ. ತಮಾಷೆ ನೋಡಿ. ಆಗಲೂ 2019ರಲ್ಲಿ ಸೋತಾಗಲೂ ಹೇಳ್ತಾರೆ ಗೊತ್ತಾ, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನಿರ್ಧಾರ ಮಾಡಿಯೇ ಬಂದೆ. ಅವಮಾನಗಳು, ಕಲ್ಲೇಟುಗಳು, ಸೋಲುಗಳು, ಇನ್ನೊಂದು ನಾನು ಸೋಲಿಗೆ ನಿರ್ಧಾರ, ಗೆಲ್ತೀನಿ ಅಂತ ನಿರ್ಧಾರ ಮಾಡಿ ಬರಲಿಲ್ಲ. ನಾನು ಸೋಲ್ತೀನಿ, ಇದಕ್ಕಿಂತ ಕೆಳಗಡೆ ಇನ್ನೇನು ನನ್ನ ಅಧಪತನ ಮಾಡಬಹುದು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡೇ ಬಂದಿದ್ದೆ ಅಂತಾರೆ. ಗೆದ್ದ ತಕ್ಷಣ ಬೇರೆ ಯಾವುದೇ ಪಕ್ಷ, ನಾಯಕ, ಇನ್ನೊಬ್ಬರ ಬಗ್ಗೆ ಏನೂ ಮಾತಾಡಲಿಲ್ಲ. ನಾವು ಇದನ್ನು ಮಾಡಬೇಕು, ಇದನ್ನು ಮಾಡ್ತೀವಿ. ಆಗಲೂ ಆ 2019ರಲ್ಲೂ ಆತನ ಕೈಯಲ್ಲಿ ಒಂದು ಪುಸ್ತಕ, ಗೆದ್ದಾಗಲೂ ಒಂದು ಕೈಯಲ್ಲಿ ಪುಸ್ತಕ, ಸೈನ್ ಹಾಕುವಾಗಲೂ ಒಂದು ಪುಸ್ತಕ ಇತ್ತು. ನನ್ ಅದರ್ ದ್ಯಾನ್ ಒಂದು ಮಹಾಭಾರತದ ಪುಸ್ತಕ. ಹೌದು, ನಿರಂತರ ಒಂದು ಅಧ್ಯಯನ.
ಚಿಂತನ ಮಂಥನ. ಒಂದು ಮಹಾಭಾರತ ನಿಮಗೆ ಎಲ್ಲ ರೀತಿಯ ವ್ಯಕ್ತಿಗಳನ್ನ ಪರಿಚಯ ಮಾಡುತ್ತೆ. ಒಳ್ಳೆಯದ್ದು, ಕೆಟ್ಟದ್ದು, ಸ್ವಾರ್ಥವಾದ್ರೆ ಏನು, ನಿಸ್ವಾರ್ಥವಾದ್ರೆ ಏನು, ತೀರಾ ಒಳ್ಳೆತನ ಆದ್ರೆ ಏನು, ತೀರಾ ಕೆಟ್ಟದಾದ್ರೆ ಏನು, ತೀರಾ ಕುಟುಂಬ ಅಂದ್ರೆ ಏನು, ತೀರಾ ಮಕ್ಕಳು ಅಂದ್ರೆ ಏನು, ಎಲ್ಲವನ್ನ ತೋರಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಒಂದು ಮಹಾಭಾರತದಲ್ಲಿದೆ. ನಾವು ಓದೋದಿಲ್ಲ, ಬೇರೆ ಏನೇನೋ ಮಾಡ್ತೇವೆ. ಇವತ್ತೇನಾಗ್ಬಿಟ್ಟಿದೆ, ಸ್ವಲ್ಪ ಸಮಯ ಸಿಕ್ಕರೆ ಪಬ್ಬು, ವೀಕೆಂಡ್ ಪಬ್ಬು, ಮಂತ್ ಬಿಗಿನಿಂಗ್ ಪಬ್ಬು, ಪಾರ್ಟಿ, ಇದೇ ಬಂದ್ಬಿಟ್ಟಿದೆ. ನಶೆಗೆ ಓಲಾಡ್ತಿದ್ದೇವೆ. ನಮ್ಮ ಚಿಂತನೆಗಳು ಬೆಳೆಸ್ಕೊಳ್ಳೋಣ. ನೋಡಿ, ಮೊನ್ನೆ ರೇಸ್ ಕೋರ್ಸದ ಒಂದು ಕೇಸ್ ಗೆದ್ಕೊಂಡಿದ್ದಾರೆ. ಇಲ್ಲ, ನಾವು ರೇಸ್ ನಡೆಸ್ತೇವೆ, ಇನ್ನೊಂದು ಯಾವುದನ್ನು ನಿಷೇಧಿಸಿ ಜನಗಳನ್ನ ಪ್ರಚೋದನೆ ಮಾಡತಕ್ಕಂಥದ್ದನ್ನ ಸರ್ಕಾರ ಒಂದು ಸರಿ ಇಲ್ಲ ಬಿಸಾಕೋ, ಇಲ್ಲವೇ ಇಲ್ಲ. ಏನೇನೋ ಪಾಸ್ ಮಾಡಿದ್ದಾರೆ, ಯಾವ್ದಾವ್ದೋ ಪಾಸ್ ಮಾಡಿದ್ದಾರೆ ಬಿಲ್ಸು. ಗಡ್ಡಿನಿಂದ ಇಲ್ಲ ರೀ, ಇನ್ನು ರೇಸ್ ಬ್ಯಾನ್ ರೀ, ಈ ಥರ ನಶೆದ್ ಇಲ್ಲ ರೀ ಬ್ಯಾನ್. ಹುಕ್ಕ ಬಾರ್ ಬ್ಯಾನ್ ಮಾಡಿದ್ದಾರೆ, ಮಾಡ್ಬೋದಲ್ವಾ? ಇದನ್ನು ಇಲ್ಲ ಲೀಗಲೈಸ್ ಮಾಡ್ಬಿಡ್ಬೇಕು ಬೆಟ್ಟಿಂಗನ್ನೇ. ಹೋಗ್ರಿ, ಯಾರು ಬೆಟ್ಟಿಂಗ್ ಮಾಡ್ತಾರೋ ಅದಕ್ಕೊಂದು 50% ಟ್ಯಾಕ್ಸು ಅಂತ ಹಾಕ್ಬಿಡಿ. ನೋಡಿ ದೇಶಕ್ಕೆ ಬರೋದು ಲೀಗಲೈಸ್ ಮಾಡೋದ ಅಂದರೆ. ಯಾಕಂದ್ರೆ ಇಲ್ಲೀಗಲ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಲೀಗಲೈಸ್ ಎಲ್ಲರೂ ಆಗ್ಬಿಟ್ಟಿದ್ರೆ ನಾನೇನಕ್ಕೆ ಇಲ್ಲೀಗಲ್ ಹತ್ರ ಹೋಗ್ಲಿ. ತಗೋ, ಆ ಬಾಲ್ದಂತೆ, ಕ್ರಿಕೆಟ್ದಂತೆ, ಇನ್ನೊಂದಂತೆ, ಯಾವುದೋ ಎಲ್ಲ ಥರದ್ದು ಮಾಡ್ಕೋ ಹೋಗ್ರಿ. ಬೆಟ್ಟಿಂಗ್ ಆಡೋ ಹುಚ್ಚಿದೆ, ಹೋಗ್ರಿ. ಬಂದಿದ್ರಲ್ಲಿ ನಿಮ್ಗೆ ಒಂದು ಟ್ಯಾಕ್ಸ್ ದುಡ್ಡು ಬರುತ್ತಲ್ಲ, 1 ಲಕ್ಷ ಮನೆ ಕಟ್ಟಿ ಒಂದೊಂದು ಜಿಲ್ಲೆಗೂ ಈ ಥರದ್ದು ಏನೋ ಒಂದು ಮಾಡ್ಕೊಳ್ಳಿಪ್ಪ, ನಾವು ಕೇಳೋಲ್ಲ. ಬಟ್ ನೋಡಿ, ರೇಸಿಗೆ ಪರ್ಮಿಷನ್ ಮಾಡಿಕೊಂಡು ಕೋರ್ಟಲ್ಲಿ ಗೆದ್ಕೊಂಡು ಬಂದು ತಗೋ. ಈ ರೀತಿಯೇ ನಮ್ಮನ್ನ ಪ್ರಚೋದಿಸ್ತಕ್ಕಂಥ ವಿಚಾರಗಳಿಗೆ ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ನಮಗೆ ಸಮಯ ಸಿಕ್ಕಿದ್ದೆ ಧರ್ಮಬೋಧನೆ, ಧರ್ಮ ಚಿಂತನೆ, ಈ ಥರದ್ದನ್ನ ಮಾಡ್ತಿದ್ರು. ಮಕ್ಕಳೇ ತಿಳ್ಕೊಳ್ಳೋಕೆ ಇದು ಮಾಡ್ತಿದ್ರು. ಅಲ್ಲೊಂದು ಹರಿಕತೆ, ಅಪ್ಪ ಗುರುರಾಜಲ ನಾಯ್ಡು ಇರಬಹುದು, ಒಬ್ಬೊಬ್ಬರಲ್ಲ, ನಮ್ಮಲ್ಲಿ ಅಂಥದ್ದೊಂದು ದೈವಿಕ ಭಾವನೆ, ಹೀಗಿದೆ, ಈ ಥರ ಆಗುತ್ತೆ. ಶ್ರವಣಕುಮಾರನ ಆ ಒಂದು ತಂದೆ ತಾಯಿಗಳು ಕೊಟ್ಟ ಶಾಪ ದಶರಥನಿಗೆ ನೋಡು, ಕಡೆಗೂ ವಯಸ್ಸಾದ ಕಾಲದಲ್ಲಿ ಫಲಿಸ್ಬಿಡ್ತು. ಅದರಿಂದ ಅಪ್ಪಿ ತಪ್ಪಿ ಕೂಡ ನಿನ್ನ ಬಲವನ್ನು, ಅದನ್ನ ಅಲ್ಲಿ ಹೇಳ್ತಾರೆ ಅವರು, ವಯಸ್ಸಾದವರು. ಅಲ್ಲಪ್ಪ, ಕಾಡಿಗೆ ಬಂದಿದ್ದೀಯಾ, ನಿನಗೆ ಆ ಒಂದು ಸ್ವರವಿದ್ಯೆ ಗೊತ್ತು, ಶಬ್ದವೇದಿ ವಿದ್ಯೆ ಗೊತ್ತು, ಒಪ್ಕೊಳ್ಳೋಣ. ಈ ಕಾಡಲ್ಲಿ ನೀರು ಕುಡಿತಿದೆ ಅನ್ನೋದು ಕೇಳಿದ ತಕ್ಷಣ ಬಾಣ ಬಿಟ್ಬಿಟ್ಟೆ ಎಲ್ಲಿಂದಲೋ. ಅದೊಂದು ತುಂಬ ಹಸುವಾಗಿರ್ಬೋದು, ಹೊಟ್ಟೆ ತುಂಬಿದ ಕರು ಇಟ್ಕೊಂಡಿರೋ, ಒಳಗಡೆ ಕರು ಇಟ್ಕೊಂಡಿರೋ ಅಮ್ಮನಂತ ಗೋವು ಇರಬಹುದು, ಜಿಂಕೆ ಇರ್ಬೋದು, ಕ್ರೂರ ಮೃಗ ಅಂತಾನೆ ನೀನು ಹೆಂಗ್ ಜಡ್ಜ್ಮೆಂಟ್ ಮಾಡ್ಕೊಂಡು ಬಾಣ ಬಿಟ್ಟೆ. ಒಬ್ಬ ರಾಜನಾದವನಿಗೆ ರಾಜರ್ಷಿ ಅಂತ ಹೇಳ್ಕೋತೀಯ ನೀನು, ಅಯೋಧ್ಯೆಯ ಚಕ್ರವರ್ತಿ. ಇಷ್ಟು ಮಾತ್ರ ಸಾಮಾನ್ಯ ಜ್ಞಾನವಿಲ್ಲವಾ ನಿನ್ನನ್ನ? ಇದಕ್ಕೇನ ಇಕ್ಷ್ವಾಕು ವಂಶದಲ್ಲಿ ಇಷ್ಟು ದೊಡ್ಡ ಸ್ಥಾನ ನಿನಗೆ, ರಾಜಪಟ್ಟ ತೆಗೆದುಕೊಂಡು ಅಜಗರ ಮಹಾರಾಜ ವಂಶದಲ್ಲಿ ನೀನು ತಗೊಬಂದು ಕುಂದಿರ್ಸಿದ್ದು? ಅಂದ್ರೆ ನೀರು ಕುಡಿಲಿಕ್ಕೆ ಬರೀ ಕ್ರೂರ ಮೃಗಗಳೇ ಬರ್ತಾವ, ಬೇರೆಯವ್ರು ಬರೋಲ್ವಾ? ಸಾಮಾನ್ಯರು ತಪ್ಪು ಮಾಡಿದ್ರೆ ಅದೊಂದು ಲೆಕ್ಕ. ಇಷ್ಟು ದೊಡ್ಡ ಸ್ಥಾನದ ವ್ಯಕ್ತಿ ತಪ್ಪು ಮಾಡಿಬಿಟ್ರೆ ಯಾವ ಶಿಕ್ಷೆ ಕೊಡಬೇಕು ಹೇಳು? ನಿನ್ನಿಂದ ಮಾಡಿದಂತ ತಪ್ಪಿಗೆ ಬಂದು ಕ್ಷಮೆ ಇರಲಿ, ನನಗೆ ಗೊತ್ತಿಲ್ಲ. ಹೆಂಗೆ ಗೊತ್ತಿಲ್ಲದೆ ಆಗುತ್ತೆ? ನಿನ್ನ ವಿವೇಚನೆ ಎಲ್ಲೋಯ್ತು, ನಿನ್ನ ಆಲೋಚನೆ ಎಲ್ಲೋಯ್ತು? ವಯಸ್ಸಾದವರು ಮಾತಾಡ್ತಾರೆ, ನೆನಪಿಟ್ಟುಕೊಳ್ಳಿ, ಅವರು ಬ್ರಾಹ್ಮಣರೇ ಅಲ್ಲ. ತಮಾಷೆ, ಬ್ರಾಹ್ಮಣ ಶಾಪ ಅಂತ ಇನ್ನೊಂದು ಕಡೆ ಎಲ್ಲೋ ಇದೆ, ಆಚಾರ್ಯ ಶಾಪ ಅಂತ ಅಲ್ಲ. ವಿದ್ಯೆಯಿಂದ ಬ್ರಾಹ್ಮಣ ಆಗ್ತಾನೆ. ಹೌದು, ವಿದ್ಯೆಯಿಂದ ಬ್ರಾಹ್ಮಣನಾಗುತ್ತಾನೆ, ಜ್ಞಾನದಿಂದ ಮಹಾಬ್ರಾಹ್ಮಣ ಆಗ್ತಾನೆ. ಅದನ್ನೇ ಬ್ರಾಹ್ಮಣತ್ವ, ಬ್ರಹ್ಮತ್ವ ಅನ್ನೋದು. ನೋಡಿ, ಅವರು ಆ ಬ್ರಹ್ಮತ್ವ ಸಿದ್ಧಿಸ್ಕೊಬಿಟ್ಟಿದ್ರು. ಸಾಮಾನ್ಯರಲ್ಲಿ ಸಾಮಾನ್ಯ OBC ಕ್ಯಾಟಗರಿಯ ವ್ಯಕ್ತಿಗಳವರು. ನಂಬ್ತೀರಾ? ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತವೆ. ಅವರು ಕೂಡ ಭಗವಂತನನ್ನ ನೆನೆದು ಅಂತ ಒಂದು ರಾಜರ್ಷಿಗೆ ಶಾಪ ಕೊಡ್ತಾರೆ. ರಾಜರ್ಷಿ ಆದ್ರೆ ಯಾರು ಬೇಕಾದರೂ ತಪಸ್ಸಿನಿಂದ ಬ್ರಹ್ಮಜ್ಞಾನಿ ಆಗಬಹುದು, ಬ್ರಹ್ಮತ್ವ ಪಡಿಬಹುದು ಅನ್ನೋದು ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಸಾಧ್ಯ ಮಕ್ಕಳೇ. ಹೌದು, OBC ಅವರು ನೆನ್ಪಿಟ್ಕೊಳ್ಳಿ, ಶ್ರವಣಕುಮಾರ ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ದಂಪತಿಗಳು ಇದೆಲ್ಲ ಎಲ್ಲೋ ಕಡೆ ಒಂದು ಪುಟ್ಟ ಕಥೆಗಳಲ್ಲಿ ಏನೋ ಸೇರಿಸ್ಬಿಟ್ಟಿದ್ದಾರೆ. ಅಲ್ಲ, ಕೆದಕಿ ಹೋದ್ರೆ ಅದೊಂದು ಅದ್ಭುತ.
ಅವರಿಗೂ ಕೂಡ ರಾಜನಿಗೆ, ಚಕ್ರವರ್ತಿಗೆ, ತಮ್ಮೂರಿನ ಚಕ್ರವರ್ತಿಗೆ ಶಾಪ ಕೊಡೋ ಶಕ್ತಿ ಇತ್ತು. ಸಾಮಾನ್ಯ ಮನುಷ್ಯ ಕೂಡ ತಟಸ್ಥ ಮಾಡಬಹುದಿತ್ತು. ಅಂಥದ್ದೊಂದು ಶಾಸನ ಕೃತಾಯುಗದಲ್ಲಿತ್ತು. ರಾಜನಿಗೆ ದಂಡನೆ. ನಂಬ್ತೀರಾ? ನಾವು ಹೇಗೆ ಪರಿತಪಿಸಿ ಒದ್ದಾಡಿ ನಮ್ಮ ಮಗು ಇಲ್ಲ ಅಂತ ಒದ್ದಾಡ್ತಾ ಜೀವ ಬಿಟ್ಟು ವಯಸ್ಸಿನ ಕಾಲದಲ್ಲಿ ನರಳ್ತಾ ಒದ್ದಾಡ್ತಾ ಕೂತಿದ್ದು. ನೀನು ಕೂಡ ಇದೇ ರೀತಿ. ಆವತ್ತು ಮಕ್ಕಳಿಲ್ಲ ದಶರಥನಿಗೆ, ಇಲ್ಲ. ಇದೇ ರೀತಿ ಒದ್ದಾಡಿ ತಪ್ಪಿಸಿ ಜೀವ ಬಿಡಬೇಕು ಅಂತ ಶಾಪ ಕೊಡ್ತಾರೆ, ಫಲಿಸುತ್ತೆ. ಅವತ್ತು ಮಕ್ಕಳಿಲ್ಲ ನೋಡಿ, ಅವರು ಕೊಟ್ಟ ಶಾಪದಿಂದ ಒಳ್ಳೇದಾಗುತ್ತೆ. ಏನ್ ಗೊತ್ತಾ? ಮಕ್ಕಳಾಗುತ್ತೆ ಅವನಿಗೆ. ಯಾಕಂದ್ರೆ ಶಾಪ ಫಲಿಸ್ಬೇಕಲ್ಲ. ಮಕ್ಕಳೇ ಇಲ್ಲದ 60 ವರ್ಷ ದಾಟಿದ ದಶರಥ ಚಕ್ರವರ್ತಿಗೆ ಮಕ್ಕಳಾಗ್ತಾರೆ. ನೋಡಿ, ಶ್ರೀರಾಮಚಂದ್ರ ಪ್ರಭು ಹೆಚ್ಚು ಕಡಿಮೆ ವನವಾಸಕ್ಕೆ ಹೋಗುವಾಗ ಕೆಲವು ಲೆಕ್ಕಾಚಾರಗಳ ಪ್ರಕಾರ 24 ವರ್ಷ ಆಗಿತ್ತು ಅನ್ನೋ ಒಂದು ಮಾತು. ದಶರಥರಿಗಾಗಿ ವಯಸ್ಸು ಲೆಕ್ಕ ಹಾಕೊಳ್ಳಿ, 84 ವರ್ಷ. ಹಣ್ಣು ಮುದುಕ 84 ಅಂದಿದ್ದೆ. ಇವತ್ತು ಬಿಡಿ, ಫಿಟ್ಟು 84, ಜಂಪಿಂಗು. ಅಮಿತಾಬ್ ಬಚ್ಚನ್ ಮನೆ 82ನೇ ವಯಸ್ಸಿನಲ್ಲಿ ರೇಂಜ್ ರೋವರ್ ಓಡಿಸ್ತಿದ್ರು, ನೋಡಿದ್ವಿ. ತಲೆಗೆ. ಆಗಿನ ಕಾಲದ ಮಾತು ಬೇರೆ. ತಪಸಿ ನೋಡಿ, ಆ ಒಂದು ಬ್ರಹ್ಮರ್ಷಿಗಳ ಮಾತು ಸತ್ಯವಾಗಿ ಹೋಯ್ತು. ಶಾಪ ವರವಾಗಿ, ನಂತರ ಶಾಪವಾಗಿ. ನೋಡಿದ್ರಾ? ಬಿಡ್ಲೇ ಇಲ್ಲ. ರಾಜರ್ಷಿ ಚಕ್ರವರ್ತಿ ಶನಿ ಮಹಾರಾಜರನ್ನೇ, ಇಂದ್ರನನ್ನೇ ಒಲಿಸಿಕೊಂಡವರು. ದೇವತೆಗಳು ಕೂಡ ಎಳೆದು ಬರ್ತಿದ್ರಂತೆ ಮಾತಾಡ್ಲಿಕ್ಕೆ. ನಾರದರು ಬರ್ತಿದ್ರು, ವಸಿಷ್ಠರಿದ್ರು, ವಿಶ್ವಾಮಿತ್ರರಿದ್ದರು. ತ್ರಿಶಂಕು ಸ್ವರ್ಗವನ್ನೇ ತಪ್ಪಿಸ್ಲಿಕ್ಕೆ ದಶರಥರ ಕೈಯಲ್ಲೇ ಆಗಲಿಲ್ಲ. ಈ ಥರದ್ದು ನಮ್ಮಲ್ಲಿ ಧರ್ಮ ಬೋಧನೆ. ನೀನು ಎಷ್ಟು ದೊಡ್ಡವನಾಗ್ತೀಯೋ ಅಷ್ಟು ಬಗ್ಗಬೇಕು, ತಗ್ಗಬೇಕು, ಯೋಚಿಸ್ಬೇಕು, ಪರಾಮರ್ಶಿಸ್ಬೇಕು. ನೀನು ಒಂದು ವರ್ಗದ ಪರವಾಗಿರಬಾರ್ದು. ಒಂದು ಸ್ಥಾನಕ್ಕೆ ಬಂದ ಮೇಲೆ ಒಂದು ಜಾತಿ ಪರ, ಒಂದು ಧರ್ಮದ ಪರ, ಒಂದು ಸ್ಥಾನದ ಪರ, ಎಲ್ಲ ಆ ಥರದ್ದು ಮಾಡಬಾರದು. ಯಾರಾದರೂ ಸರಿ ಸಾಮಾನ್ಯ ಪ್ರಜೆಯ ಶಾಪ ತಟ್ಟಬೇಕು, ತಟ್ಟುತ್ತೆ. ಅವನು ಹೊಟ್ಟೆ ಹಿಡ್ಕೊಂಡು ಆ ಸಂಕಟ, ಭಗವಂತ ನೀನೆಲ್ವ ಅಂದ್ರೆ ಧರ್ಮದೇವತೆ ಎದ್ದೋಳು. ಈ ಥರ ನಮ್ಮನ್ನ ಧರ್ಮ ಬೋಧನೆಗಳ ಮೂಲಕ ಭದ್ರಗಿರಿ ರಾಮದಾಸರಿರ್ಬೋದು, ಅಚ್ಯುತದಾಸರಿರ್ಬೋದು, ಒಬ್ಬರ ಇಬ್ಬರ ಮಕ್ಕಳೇ ನಿಮ್ಮ ನಡುವೆ ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಬಸವಣ್ಣನವರು, ಸರ್ವಜ್ಞನವರು, ಎಂತೆಂಥವರು ನಮಗೆ ಅದೊಂದು ಇನ್ಸ್ಪಿರೇಷನ್ ಹೇಳ್ಕೊಡ್ತಿದ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮೊಟ್ಟ ಮೊದಲು ಹೇಳ್ಕೊಡ್ತಿದ್ದೆ. ಸ್ಕೂಲಲ್ಲಿ ಹೋಗಿದ ತಕ್ಷಣ ಬೆಳಿಗ್ಗೆ ನಾವು ಇದೆಲ್ಲ ಹೇಳ್ಬೇಕಿತ್ತು ನಿತ್ಯ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕದಿಬೇಡ, ಇನ್ನೊಬ್ಬನ ಕೊಲ್ಲೋ ಮಟ್ಟಕ್ಕೆ ಹೋಗ್ಬೇಡ, ಹುಸಿಯ ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡ. ಇದೆಲ್ಲ ನಮ್ಮಲ್ಲಿ ತುಂಬಿಸ್ತಿದ್ರು ನಿತ್ಯ. ಅಂತ ಅಲ್ಲೊಂದು ಪುಟ್ಟ ಅದ್ಭುತವಾದ ಸುಭಾಷಿತೆಲ್ಲ ಹೇಳಿ ನಮ್ಮಲ್ಲಿ ನಮಗೆ ಬ್ಯಾಡ್ ಟಚ್ಚು, ಗುಡ್ ಟಚ್ ನಮಗೇನೂ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅಂಥದ್ದು. ಈಗ ಏನೇನೋ ಆಗ್ಬಿಟ್ಟಿದೆ, ಈಗ ಎಂತೆಂಥದ್ದು ಆಗ್ಬಿಟ್ಟಿದೆ. ಅವನು ಯಾರೋ ಕ್ರೂರತ್ವದ ವಿಕೃತ ವ್ಯಕ್ತಿ ನೋಡಿ, ಟಾಯ್ಲೆಟಲ್ಲಿ ಯಾರ್ದು ಹೆಣ್ಮಗಳ ಹೆಸರು ಬರೀತಾನೆ, ಆಕೆಗೆ ಕೆಟ್ಟದಾಗಿ ಯಾರೋ ಫೋನುಗಳು ಮಾಡ್ತಾರೆ. ಎಲ್ಲಿನ ವಿಕೃತಿ, ಎಲ್ಲಿನ ಸ್ವೀಕೃತಿ, ಸುಕೃತಿ ಇತ್ತು ನಮ್ಮ ಕಾಲಕ್ಕೆ. ಅಲ್ಲ, ನಮ್ಮ ಕಾಲದಲ್ಲಿ ಇರಲಿಲ್ಲ ಅಂದ್ಕೋಬೇಡಿ. ನಮ್ಮ ಕಾಲದಲ್ಲೇ ರಾವಣಾಸುರ ಇದ್ದಿತ್ತು. ನಮ್ಮ ಕಾಲದಲ್ಲೇ ಹಿಟ್ಲರು ನಾವು ನೋಡಿದ್ದು, ಸದ್ದಾಮ್ ಹುಸೇನ್ ಎಲ್ಲ ನಾವು ನೋಡಿದ್ದು, ಮುಸೋಲಿನಿ ನೋಡಿದ್ದು, ಇನ್ನೊಬ್ಬ ನಾವು ನೋಡಿದ್ದೀವಿ. ಇಲ್ಲ ಅಂತಲ್ಲ. ಇವತ್ತು ಪ್ರತಿಯೊಬ್ಬ ಮನೆಯಲ್ಲೂ ಹಿಟ್ಲರ್ ಹುಟ್ಕೊಬಿಟ್ಟಿದ್ದಾನೆ. ಯಾಕೆ ಗೊತ್ತಾ? ಧರ್ಮ ಬೋಧನೆಯ ಚಿಂತನೆಗಳು ಫ್ರೀ ಇದ್ದಾಗ ಏನು ಕೇಳಬೇಕು, ಏನು ಕೇಳಬಾರ್ದು, ಏನು ನೋಡಬೇಕು, ಏನು ನೋಡಬಾರ್ದು. ಮೊನ್ನೆ ಒಬ್ಬ ನೋಡಬೇಕು, ಸರ್ ಬೇಜಾರಾಗ್ಬಿಟ್ಟಿದೆ ಸರ್, ಒಳ್ಳೆ ಕಾಲ ಇಲ್ಲ. ಯಾಕಪ್ಪ? ಎಲ್ಲೋ ಹಳೆ ಸ್ನೇಹಿತರುಗಳು ಸುಮ್ಮನೆ ಹೀಗೆ ಫೋನ್ ಮಾಡಿದೆ, ಎಲ್ಲೋ ಒಂದು ಕೆಲಸ ಇತ್ತು, ಹೋಗ್ತಿದ್ದೇನೆ, ಬರ್ತೀರಾ ಅಂದ್ರು. ತುಂಬ ವರ್ಷ ಆಗಿತ್ತು, ಈ ಥರದ್ದು ನನ್ನ ಒಂದು ಸಣ್ಣ ಗೆಸ್ಟ್ ಹೌಸ್ ಇದೆ ಹಾಗೆ ಅಂತ. ಏನು ಮಾಲು ಕರ್ಕೊಂಡು ಬರ್ತಿದ್ದೀಯಾ ಅಂತ ಕೇಳ್ತಾರೆ ಸರ್. ಎದೆ ಒಡೆದೋಗ್ಬಿಡ್ತು. ಏನಿದು ಲೋಕ? ನಾನೇನೋ ಗೆಟ್ ಟುಗೆದರ್, ಒಂದು ಫ್ರೆಂಡ್ಸು, ಒಂದು ಮಾತು, ಒಂದು ಆತ್ಮೀಯತೆ, ಒಂದು ವಿಶ್ವಾಸ. ಏನೋ ಇದು ವಯಸ್ಸು 50 ಆಗಿದೆ ಕತ್ತೆಗಳಿಗೆ. 5 ಕತ್ತೆಗಳ ವಯಸ್ಸಾಗಿದೆ. ನೋಡಿದರೆ ಪಾಟಿ ಅಲ್ವಾ, ಬಾಟ್ಲಿ ಜೊತೆ ಈ ಥರ ಹೇಳಿದ್ದಾರೆ. ಯಾಕೆ ಗೊತ್ತಾ? ನಮ್ಮ ಸುತ್ತಮುತ್ತ ನಾವು ಹಾಕ್ಕೊಂಡಿರ್ತಕ್ಕಂಥ ಈ ಒಂದು ಸಂಕೋಲೆಗಳು,
ಧರ್ಮ ಸಂಕೋಲೆ ಅಲ್ಲ, ಅಧರ್ಮ ಸಂಕೋಲೆ. ಸದಾ ನಶಾ ಪದಾರ್ಥಗಳು, ಇನ್ನೊಂದು ಅದನ್ನೇ ನೋಡ್ತಿದ್ರೆ ನೋಡಬೇಕು, ಅದನ್ನೇ ಬಯಸ್ಬೇಕು, ಅದ್ರ ಜೊತೆಲೇ ಇರಬೇಕು, ಅದರಲ್ಲೇ ಮೀಳಬೇಕು, ಹಾಳಾಗ್ಬಿಡ್ತೇವೆ ನೋಡಿ. ಅಂಥ ಒಂದು ವನವಾಸದಲ್ಲೂ ಭೀಮಸೇನ ಮಹಾರಾಜ, ನೆನಪಿಟ್ಟುಕೊಳ್ಳಿ, ಭೀಮಸೇನರು ಸಾಮಾನ್ಯರಲ್ಲ ಅಣ್ಣ. ಅಲ್ಲೊಂದು ನಮಗೆ ಅತಿ ದೊಡ್ಡ ಶತ್ರು ಯಾರಣ್ಣ ಅಂತ ಕೇಳ್ತಾನೆ ನೋಡಿ. ಧರ್ಮರಾಯರು ಧರ್ಮ ಬೋಧನೆಯಲ್ಲಿ ಎತ್ತಿದ ಕೈ ನೋಡಿ. ಅವ್ರಿಗೆ ತುಂಬಾ ಇಷ್ಟ ಈ ಥರದ ವಿಚಾರಗಳು. ನಾಳೆ ಆಳಬೇಕಾದವರು, ಇದನ್ನ ಇನ್ನಷ್ಟು ಕಲ್ತ್ಕೊಳ್ಳೋಣ, ತಿಳ್ಕೊಳ್ಳೋಣ ಅಂತ ತುಂಬಾ ದೊಡ್ಡ ಋಷಿ ಪಡೆಗಳ ಜೊತೆಯಲ್ಲೇ ಇರ್ತಾನೆ. ನಿತ್ಯ ಆ ಥರದ ವಿಚಾರಧಾರೆಗಳನ್ನ ತಿಳ್ಕೊತಿರ್ತಾನೆ. ನನಗೆ ಯಾಕೆ ಈ ಥರದ ಕಷ್ಟ ಬಂತು, ಅದಕ್ಕೊಂದು ಲೆಕ್ಕ ಹೇಳ್ತಾರೆ. ನನಗೆ ಯಾಕಿಂತ ದರಿದ್ರತೆ ಬಂತು, ಯಾರಿಗೂ ಗೊತ್ತಿಲ್ಲ. ಧರ್ಮರಾಯ ಒಂದು ತಪ್ಪು ಮಾಡ್ತಾನೆ, ಅಂಥದ್ದೊಂದು ದರಿದ್ರ ಅವನು ಮಾಡಿದ, ಮನೆಯ ಯಜಮಾನ ಮಾಡಿದ ಎಲ್ರಿಗೂ ದರಿದ್ರತೆ ಬರುತ್ತೆ, ಬಡತನ. ಆ ಒಂದು ನೋಡಿ, ಲೆಕ್ಕವೇ. ಇದನ್ನೆಲ್ಲ ಋಷಿ ಮುನಿಗಳು ಆ ತತ್ವ ಸಿದ್ಧಾಂತ ನೋಡಿ. ಭೀಮಸೇನರು ಕೂಡ ಇದನ್ನ ಕೇಳಿದಾಗ ಅದ್ಭುತವಾಗಿ ಹೇಳ್ತಾರೆ ಧರ್ಮರಾಯರು. ನೋಡಪ್ಪ, ಮನುಷ್ಯನಿಗೆ ಹೊರಗಡೆ ಶತ್ರುಗಳು ಬಿಡು, ಅದನ್ನ ನಿಭಾಯಿಸ್ಕೋಬಹುದು. ಆದ್ರೆ 2 ಅತಿ ದೊಡ್ಡ ಶತ್ರುಗಳಿದ್ದಾರೆ, ಅತಿ ದೊಡ್ಡ ಶತ್ರುಗಳು. ಯಾಕಂದ್ರೆ ಭೀಮನಿಗೊಂದಿತ್ತು, ಭೀಮನಿಗೆ ಅತಿ ದೊಡ್ಡದಾಗಿ ಒಂದಿತ್ತು. ಅದನ್ನ ಈ ರೀತಿ ತೋರಿಸ್ಕೊಡ್ತಾರೆ. ಏನ್ ಗೊತ್ತಾ, ಅತಿ ಒಳ್ಳೆಯತನವೇ ಮನುಷ್ಯನಿಗೆ ಮೊದಲ ಶತ್ರುವಪ್ಪ. ನೀವು ನೋಡಿ, ಯಾರಾದ್ರೂ ಒಳ್ಳೆಯವರು ಅನ್ನಿಸಿಕೊಂಡವರು ಈ ಲೋಕದಲ್ಲಿ ಚೆನ್ನಾಗಿದ್ದಾರ. 10 ಟನ್ನು 20 ಟನ್ನು 50 ಟನ್ನು 100 ಟನ್ನು ಅಕ್ಕಿ, ಬೇಳೆ, ಬೆಲ್ಲ ಏನನ್ನೂ ಕೊಟ್ಟಿರ್ತಾರೆ. ಈಗ ಅವ್ರ ಮೇಲೆ ಒಂದು ಅಪವಾದ ಬಂದು ಬಿಡ್ಲಿ, ತಾಗೋ ಅವನು ಕೊಟ್ಟಿದ್ದು ಕಣ್ಣಿಗೆ ಕಾಣಲ್ಲ, ಅವನು ಒಳ್ಳೆತನ ಕಾಣಲ್ಲ. ಯಾವ ಆ ಸ್ಥಿತಿಯೋ, ಯಾರು ಕೆಟ್ಟ ಹೆಸರು ತಗೋಬೇಕು ಅಂತ ಮಾಡಲ್ಲ. ನಾನು ಹಾಳಾಗ್ಬೇಕು ಅಂತ ತನ್ನ ಹಾಳ ತಾನೇ ತೋಡ್ಕೊಳ್ಳಲ್ಲ, ಅಪರೂಪ. ಅದೆಲ್ಲ ಮಾಡ್ಕೋತಾರೆ. ದಾವೂದ್, ಬಿನ್ ಲಾಡೆನ್ ಅವ್ರವ್ರು ಮಾಡ್ಕೋತಾರೆ ಬಿಡಿ. ಅವ್ರು ಹುಟ್ಟುತ್ತಾ ಹಳ್ಳಗಳಲ್ಲೇ ಬದುಕೋದು. ಅವ್ರು ಸುತ್ತಲೂ ಹಳ್ಳ ಇಟ್ಕೊಂಡು ಕಂದಕ ಇಟ್ಕೊಂಡೇ ಕೂತ್ಕೊಳ್ಳೋದು. ಅವ್ರು ಬರೋನು ಬೀಳಲಿ, ನಾನು ಬೀಳೋಣ, ಈ ಥರದ್ದೇನೋ ಲೆಕ್ಕಾಚಾರಗಳು ಬಿಡಿ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಹೆಸರನ್ನ ಕೆಡಿಸ್ಕೋಬೇಕು ಅಂತ ಯಾರೂ ಹೋಗಲ್ಲ. ಎಲ್ಲೋ ಒಂದು ಮನಸ್ಸೋ, ಧರ್ಮವೋ, ಕರ್ಮವೋ, ಯಾವುದೋ ಒಂದು ಗ್ರಹಚಾರ ಕೆಟ್ಟು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟಿರುತ್ತೆ. ಯಾವುದೋ ಒಂದು ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಪ್ರಚೋದನೆ, ಅದು ನೋಡಿ ನಮ್ಮನ್ನ. ಅದಕ್ಕೆ ಧರ್ಮರಾಯರು ಅದ್ಭುತವಾಗಿ ಹೇಳ್ತಾರೆ, ತುಂಬ ಒಳ್ಳೆಯ ಮನಸ್ಸು ಇರತಕ್ಕಂಥವನಿಗೆ, ತುಂಬ ಒಳ್ಳೆಯ ಮನಸ್ಸು ಅವನಿಗೆ ಅದೇ ಮೊದಲ ಶತ್ರು. ನಾನು ಅನುಭವಿಸಿದ್ದೇನೆ ಮಕ್ಕಳೇ. ನನ್ನ ಗುರುಗಳು ಹೇಳೋರು, ನನ್ನ ಧರ್ಮಪತ್ನಿ ಕೂಡ ನಿಮ್ಮ ಒಳ್ಳೆತನ, ಅಮ್ಮ ಮುಖ್ಯವಾಗಿ. ಅಪ್ಪನಿಗೆ ಗೊತ್ತಿಲ್ಲ ಪಾಪ, ಅವ್ರ ಜೊತೆ ನಾನು ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ. ಎಲ್ಲ ಕಣೋ, ಇದು ಏನೇನೋ ನೀನು ಒಳ್ಳೇದು ಅನ್ಕೊಂತು ಬಿಳಿ ಆಳೆ ಅಂತ ಹೋಗ್ತೀಯ ಅಂತ. ನನ್ನ ಗುರುಗಳಿಗಂತೂ ಅಯ್ಯೋ, ನನಗೆ ಅವ್ರ ಜೊತೆಲಿ ಇದು ಬಂದಿರತಕ್ಕಂಥ ಒಂದು ಅಣುವಷ್ಟೇನೋ ನಾನು ಹೇಳಬಲ್ಲೆ. ಅವರು ನಾನು ನೋಡಿದ್ದೇನೆ, ನಡು ರೋಡಲ್ಲಿ ಪಂಚೆ ಬಿಚ್ಚಿಸ್ಬಿಟ್ಟಿದ್ದಾರೆ, ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಬ್ಬ ಬಹುದೊಡ್ಡ ರಾಜಕಾರಣಿ ಹೆಸರು ಹೇಳೋಕೆ ಇಷ್ಟ ಇಲ್ಲ, ಯಾವುದೋ ಒಂದು ವೈದಿಕ ಸಮಸ್ಯೆಗಳಿರ್ತವೆ, ಕರೆಸೋರು ಹೋಗ್ತಿದ್ದೆ ನಾನು. ತುಂಬ ದೊಡ್ಡ ಸ್ಥಾನ, ಹೆಸರು ಹೇಳೋಕೆ ಇಷ್ಟ ಇಲ್ಲ ನನಗೆ, ಹೇಳ್ತೀನಿ. ವೈದಿಕ ಸಮಸ್ಯೆಗಳಿಗೆ ಇನ್ನೊಂದು ಈ ಥರ ಆಗುತ್ತೆ, ಈ ಥರ ಅದೆಲ್ಲ ನಡೆದಿದೆ. ಒಂದು ಕಾಲಘಟ್ಟದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮಾತಾಡಿಕೊಂಡು, ಇವ್ರ ಹತ್ರ ಕಾರ್ ಇಲ್ಲ, ಇವರೇ ಕರೆಸಿರೋದು, ಮನೆಗೆ ಗಾಡಿ ಕೊಟ್ಟು ಜೊತೆಲಿ ಹೋಗಿದ್ದೇವೆ. ಅವ್ರು ಕಾರ್ಯ ಆಗಿದೆ, ಯಾರೋ ಬಂದಿದ್ದಾರೆ ಅಂದರೆ, ಗುರುಗಳೇ ಇಳಿದು ಬಿಡಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ನಡು ರೋಡಲ್ಲಿ ಇಳಿಸ್ಬಿಟ್ರು. ಅಯ್ಯೋ ರಾಮ, ಗುರುಗಳ ಕಣ್ಣಲ್ಲಿ ನೀರು. ನನ್ನ ಪಾಡಿಗೆ ನಾನಿದ್ದೆ, ನಡು ರೋಡಲ್ಲಿ ನಿಲ್ಲಿಸ್ಬಿಟ್ರಲ್ಲೋ ಅಂತ ಬಿಡಿ ಗುರುಗಳಂದೆ. ಬಿಡೋ, ಒಂದು ದಿನ ಆ ಮನುಷ್ಯನ ಬಾಯಲ್ಲಿ ಬಂದೇ ಬಿಡ್ತು. ನಡು ರೋಡಲ್ಲಿ ಅವ್ರ ಮಾನ ಎಲ್ಲ ಹರಾಜಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ನಡು ರೋಡಲ್ಲಿ ನಿಲ್ಸಿದ್ರಲ್ಲ, ನನ್ನನ್ನಲ್ಲ, ನಾನಿದೊಂದು ದೇಹ ಅಷ್ಟೇ ಕಣೋ, ಇದ್ರ ಒಳಗಡೆ ಒಬ್ಬ ವೈದಿಕನಿದ್ದಾನೆ, ಆತ್ಮನಿದ್ದಾನೆ, ಅದರ ಒಳಗಡೆ ಒಬ್ಬ ಭಗವಂತನಿದ್ದಾನೆ. ಅವನನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು, ಎಲ್ಲೆಲ್ಲೂ ಇಡಿಸೋದಲ್ಲ.
ಅಷ್ಟು ಒಳ್ಳೆಯ ಆ ಆತ್ಮಕ್ಕೆ ನಡು ರೋಡಲ್ಲಿ ನಿಲ್ಲಿಸಿದಾರಲ್ವಾ, ಇವರ ಕುಟುಂಬ, ಇವರ ಮಾನ ಮರ್ಯಾದೆ ಎಲ್ಲ ನಡು ರೋಡಲ್ಲಿ ನಿಲ್ಲುತ್ತೆ ಅಂತ. 14 ವರ್ಷ ನಡು ರೋಡಲ್ಲಿ ನಿಂತಿದೆ ಇವತ್ತು. ಇದು ಸತ್ಯ, ಅದಕ್ಕೆ ಸಾಕ್ಷಿ ನಾನೇ. ನೋಡಿದ್ದಾನೆ ಅಜೀಶು ಅಬ್ಬಬ್ಬ ಅಂತ ಹೆಸರು, ಎಲ್ಲರೂ ಉರುಳಾಕೊಂಡ್ಬಿಡ್ಬೇಕು, ಇಲ್ಲ ವಿಷ ನುಗ್ಗಿ ಸತ ಹೊಡ್ಬೇಕು. ಅವ್ರು ಬಂಟರು ಬಿಡಿ ಇರ್ತಾರೆ. ನಾನು ನೋಡಿದ್ದಾನೆ ಅಂಥ ಎಷ್ಟೋ ಜಾತಕಗಳನ್ನು ನಮ್ಮ ಗುರುಗಳ ಜೊತೆಲಿ ನೋಡಿದ್ದಾನೆ. ನನಗೊಂದು ಆತ್ಮತೃಪ್ತಿ ಇದೆ, ಪುಣ್ಯಾತ್ಮ ಅಂತ. ಅದು ಇದ್ದಿದ್ದರಿಂದ ಅದಕ್ಕೆ ಮನುಷ್ಯನಿಗೆ ಮೊದಲ ಅತಿ ದೊಡ್ಡ ಶತ್ರು ಧರ್ಮರಾಯರು ಹೇಳೋದೇನು ಗೊತ್ತಾ? ತೀರಾ ಒಳ್ಳೆಯ ಮನಸ್ಸಿರುವುದೇ ದೊಡ್ಡ ಶತ್ರು. ಹುರಿದು ತಿಂದಾಕ್ಬಿಡ್ತಾರೆ ಮಕ್ಕಳ, ನಿಮ್ಮನ್ನ ಕಚ್ಚಿ ತಿಂದಾಕ್ಬಿಡ್ತಾರೆ, ಹೆಂಗಾದ್ರೂ ಸರಿ. ಒಬ್ಬ ಮನುಷ್ಯ 10,000 ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾನೆ, ಮೊನ್ನೆ ಬಂದಿದ್ದಾನೆ. ಬಿಡೋ ಮನುಷ್ಯ ಕೊಡೋವರೆಗೂ ಅಷ್ಟೇಕೆ ಸರ್. 10,000 ರೂಪಾಯಿಗೆ ನಾನಾ ಮಾತುಗಳಂತಾನೆ ಸರ್. ನಾನು ಇಟ್ಕೊಂಡು ಸುಳ್ಳು ಹೇಳ್ತೇನೆ ಸರ್. ನನಗೆ ಇವತ್ತು ತಿಂಗಳಿಗೆ ಏನೋ ಒಂದು ಈವೆಂಟ್ಸ್ ಮಾಡ್ಕೋತಿದ್ದೀನಿ, 4,000 5,000 ಮಾಡ್ಕೋದು. ಆ ಮಗು ಹಿಂಗಾಗಿ ಕೂತು ಬಿಟ್ಟಿದ್ದಾನೆ. ರಾಮ, ಏನು ಹೇಳಲಿ? ಅವ್ರ ತಾಯಿ ಏನೋ ದುಡಿತಿದ್ದಾರೆ. 34 ವರ್ಷ ಆಗಿದೆ, ಇನ್ನೂ ಮದುವೆ ಕುಟುಂಬ ತಂದೆ ಮಾಡ್ಕೊಂಡಂಥ ಒಂದು ವ್ಯವಹಾರಗಳ ಎಲ್ಲೋ ಹೋಗಿ ಒಂದು 10 ವರ್ಷದಿಂದ ನಿಲ್ಲಿಸಿಟ್ಟಿದ್ದಾನೆ. ಸುಮ್ಮನಿರು, ಸಮಯ ಬರುತ್ತೆ, ದಶಾಭುಕ್ತಿಗಳಿಂದ ತಿನ್ನುತ್ತೆ ಸುಮ್ಮನಿರು ಅಂತ. ಏನೋ ಒಂದಷ್ಟು ಹೊಟ್ಟೆ ತಿಂತಿದ್ದೀನಿ ಸರ್. ತಿಂಗಳಿಗೆ ಒಂದು 2-3 ಈವೆಂಟು, ಒಂದು 3,000 ರಿಂದ 4,000 ಬರುತ್ತೆ. ಇದ್ರಲ್ಲಿ ನಾನು ಯಾರು ಕೊಡಲಿ, ಏನು ಮಾಡಲಿ? ದಿಕ್ಕು ತೋರಿಸ 10,000ಕ್ಕೆ ಸರ್ ನಾನಾ ಮಾತುಗಳು ಸರ್. ನನಗೆ ಸತ್ತೋಗ್ಬಿಡ್ಬೇಕನ್ಸುತ್ತೆ ಸರ್ ಅಂತ. ನನಗೆ ಆಗ ಇದೇ ಮಾತು ಹೇಳಿದೆ, ಮನುಷ್ಯನ ಅತಿ ದೊಡ್ಡ ಮೊದಲ ಶತ್ರು ಯಾವುದು ಗೊತ್ತಾ? ಒಳ್ಳೆ ಮನಸ್ಸು. ನೀನಂತ ಒಳ್ಳೆ ಮನಸ್ಸಿರೋ ಮನುಷ್ಯನಿಗೆ ಇದೆಲ್ಲ ಬರುತ್ತೆ, ಸುಮ್ಮನೆ ಇದ್ದು ಬಿಡು. ವ್ಯವಹಾರ ಕಿಳಿದ ಮೇಲೆ ನಾನು ಸೋಲ್ತೀನಿ ಅನ್ನೋದಕ್ಕೂ ಕೂಡ ಸಿದ್ಧ ಆಗಿರಬೇಕು, ಇಂಥ ಮಾತುಗಳಿಗೂ ಸಿದ್ಧರಾಗಬೇಕು. ಇಲ್ಲ ವ್ಯವಹಾರಕ್ಕೆ ಹೋಗ್ಬಾರ್ದು, ತಿಂದು ಬಿಡ್ತಾರೆ. ಇದು ಧರ್ಮರಾಯರು ಹೇಳ್ಕೊಡೋದು. ಇನ್ನೊಂದು 2ನೇ ಮಾತು ಹೇಳ್ತಾರೆ. ಆ ಒಂದು ವನವಾಸದಲ್ಲಿ ಭೀಮಾ ದುಡುಕಿನ ಮಾತು, ದುಡುಕಿ ಆಡೋ ಮಾತು ಕೂಡ ನಿನ್ನ ಮನುಷ್ಯನಿಗೆ 2ನೇ ಅತಿ ದೊಡ್ಡ ಶತ್ರುವಾಗಿ ತಿಂದಾಕಿ ಬಿಡುತ್ತದೆ. ದುಡುಕಿನ ವ್ಯವಹಾರ, ದುಡುಕಿನ ಮಾತು, ದುಡುಕು ಆಲೋಚನೆ, ದುಡುಕು ಅಂತ. ದುಡುಕು ಬೇರೆ, ಕೆಲವ್ರು ನೀರು ನೋಡಿದ್ದು ದುಮ್ಕೆ ಬಿಡೋದು. ಎಲ್ಲಿ ಏನು ಮಾತಾಡ್ತೇವೆ, ಯಾರ ಜೊತೆಲಿದ್ದೇವೆ, ಅಯ್ಯೋ ಇವತ್ತು ಮಾತ್ರ ದೇ ಕ್ಯಾನ್ ರೆಕಾರ್ಡ್ ಎವ್ರಿಥಿಂಗ್. ಯಾವ್ಯಾವುದೋ ರೀತಿನಲ್ಲಿ ಬರ್ತಾರೆ, ರೆಕಾರ್ಡ್ ಮಾಡ್ಕೋತಾರೆ. ಇನ್ನೊಂದು ಎಲ್ಲಿ ಏನು ಮಾತಾಡ್ತೀರಾ, ಎಲ್ಲಿ ಹೇಗಿರ್ತೀರಾ, ನಿಮ್ಮ ಮನಸ್ಥಿತಿ ಗೊತ್ತಿಲ್ವ, ಮಾತಾಡಲಿಕ್ಕೆ ಹೋಗಬೇಡಿ. ಮಾತಾಡೋದಕ್ಕಿಂತ ಮೌನವೇ ಲೇಸು. ಹೌದು, ವಿಪರೀತ ದುಡುಕಿನ ವ್ಯಕ್ತಿ, ದುಡುಕೇ ಆತನ 2ನೇ ಶತ್ರು. ಯಾವ ವ್ಯಕ್ತಿ ತೀರಾ ದುಡುಕಿದೆ, ಒಂದು ವ್ಯಾಪಾರ ಇರ್ಬೋದು, ದಿಢೀರಂತ ಈಗಿನ ಮಕ್ಕಳು ನೋಡ್ಬೇಕು, ನಾನು ಅದೇ ಓದ್ಬೇಕು, ನಾನು ಅದೇ ಕಾಲೇಜ್ ಬೇಕು, ಅದೇ ದುಡುಕು ದುಡುಕು ದುಡುಕು. ಬುಧ ಕುಜ ರಾಹು ಸೇರ್ಬಿಟ್ಟಿದೆ ಅಂದ್ರೆ ದುಡುಕು. ಅಯ್ಯೋ ಏನ್ ಮಾಡಿದ್ರು ಆ ಸಮಯ ಗೊತ್ತಿಲ್ಲ, ಏಟೆ. ಆಮೇಲೆ ಏನೋ ಇದು ಏನೋ ಮಾಡೋಕೆ ಹೋಗಿ ಇದೇನೋ ಆಗ್ಬಿಡುತ್ತಲ್ಲ ನೋಡಿ. ಇವತ್ತು ದುಡುಕು ದುಡುಕು. ಇವತ್ತಿನ ಅನಾಹುತಗಳಿಗೆ ಎಷ್ಟು ಜನ ದುಡುಕು. ರಾಜ್ಯಗಳೆಲ್ಲ, ದೇಶಗಳೇ ಸರ್ವನಾಶ. ಮನೆಗಳು ಬಿಟ್ಬಿಡಿ, ದೇಶಗಳೇ ಸರ್ವನಾಶ ಆಗ್ಬಿಡ್ತವೆ. ಒಂದು ನೋಡಿ, ನಮ್ಮ ದೇಶ ಇವತ್ತಿನವರೆಗೂ ಚರಿತ್ರೆ ಕೆದಕಿ ನೋಡಿ ಮಕ್ಕಳೇ. ನಮ್ಮ ದೇಶದ ಯಾವುದೇ ದೊರೆಯಾದರೂ ನಾವು ಮೊದಲಿಗೆ ಯುದ್ಧ ಮಾಡುವುದಿಲ್ಲ. ದಿಸ್ ಇಸ್ ಅ ಗೋಲ್ಡನ್ ರೂಲ್. ನಾವು ಕಿತ್ತಾಡ್ಕೊಂಡಿದ್ದೇವೆ, ಬೇರೆ ದೇಶದ ಮೇಲೆ ನಾವು ಹೋಗಿಲ್ಲ. ನೀವು ಕೆದಕಿ ನೋಡಿ ನೀವು ಹೋಗಲ್ಲ. ಇನ್ನು ನಮ್ಮ ದೇಶದ ಮೇಲೆ ಎಲ್ಲರೂ ದಂಗೆ ಎದ್ದು ಬಂದಿದ್ದಾರೆ, ಮೊಘಲರಿಂದ ಹಿಡಿದು. ಹೌದು, ಅದಕ್ಕೆ ಮೊದಲು ಇನ್ನು ಬೇರೆ ಬೇರೆ ಥರದವರು, ಪೋರ್ಚುಗೀಸಿಂದ ಹಿಡಿದು, ಬ್ರಿಟಿಷಿಂದ ಹಿಡಿದು, ಫ್ರೆಂಚರಿಂದ ಹಿಡಿದು, ಡಚ್ಚರಿಂದ ಹಿಡಿದು, ಆ ಕಳ್ಳರು ಕೂಟ, ಅವರೆಲ್ಲ ಕದಿಲಿಕ್ಕೆ ಬಂದವರು. ಅವರು ದೊಡ್ಡ ಕಡಲ್ಗಳ್ಳರು. ಕಡಲ್ಗಳ್ಳರು ನೆನಪಿಟ್ಕೊಳ್ಳಿ. ನೇರ ಹೇಳ್ತಾನೆ, ನಮ್ಮ ದೇಶನ ಆಳಕ್ಕೆ ಬಂದವರೆಲ್ಲ ಕಳ್ಳರು ಕೊಂಪೆ. ನಮ್ಮಲ್ಲಿ ಕಳ್ಳತನ ಇಟ್ಬಿಟ್ಟು ಹೋಗ್ಬಿಟ್ರು, ಮೋಸನ ಇಟ್ಬಿಟ್ಟು ಹೋಗ್ಬಿಟ್ರು. ನಮ್ಮ ಭಾರತದಲ್ಲಿ ನಾವು ಹಿಂಗಿರ್ಲಿಲ್ಲ. ಅವ್ರು ಬರೋಕ್ ಮೊದಲು ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ. ಸತ್ಯ ಹೇಳ್ತಾನೆ,
ಅಲ್ಲಲ್ಲೂ ಒಂದು ಸ್ವಲ್ಪ ಏನೋ ಒಂದು ಧರ್ಮ, ಇನ್ನೊಂದು ಪ್ರಚಾರಗಳು ಅದಿತ್ತು, ಅದು ಬೇರೆ. ಆದರೆ ನಮ್ಮೂರಲ್ಲಿ ಈ ಥರದ್ದೊಂದು ಒಬ್ಬ ಭಿಕ್ಷುಕ ಇರಲ್ಲದ, ಇಡೀ ವಿಶ್ವದಲ್ಲಿಯೇ ಭಿಕ್ಷುಕನಿಲ್ಲದ ಊರು ಅಂದರೆ ನಮ್ಮ ಭರತಖಂಡ. ಇದು ಯಾರೂ ಹೇಳಿರೋದಲ್ಲ, ಚರ್ಚಿಲ್ ಹೇಳಿರೋದು. ಕೆದಕಿ ನೋಡಿ ಇತಿಹಾಸವನ್ನ. ಹೌದು, ನಮ್ಮಲ್ಲಿ ಇಟ್ಟುಬಿಟ್ಟು ಹೋದವರು ಅವರೇ, ನಮ್ಮಲ್ಲಿ ಧರ್ಮದ ಕೊಂಪೆ ಇಟ್ಟುಬಿಟ್ಟು ಹೋದವರು ಅವರೇ. ಇವತ್ತಿಗೂ ನೀವು ಕೆಲವು ಪ್ರಾಂತ್ಯಗಳಿಗೆ ಹೋಗಿ, ನಾನು ರಾಮನಗರ ಇಲ್ಲೇ ಹತ್ತಿರ ಇದ್ದಾರೆ, ಇವತ್ತಿಗೂ ನನ್ನ ಸ್ನೇಹಿತ ಸೈಯದ್, ಇವತ್ತಿಗೂ ನನ್ನ ಕೆಲವು ಕ್ರೈಸ್ತ ಬಂಧು ಸ್ನೇಹಿತರುಗಳಿದ್ದಾರೆ. ಅಂತೋಣಿ ಮೇರಿ ಅಂತೆ ಇದ್ದಾರೆ. ಕೆದಕ್ತಾ ಹೋಗೋದು ಬೇಡ, ನಾನೇನು ಮಾತಾಡಲ್ಲ ಅವ್ರ ಹತ್ರ. ಅವ್ರಿಗೂ ಕಟ್ಟುಪಾಡುಗಳೇ. ನಿಮ್ಮ ಧರ್ಮದ ನನ್ನ ಹತ್ರ ಮಾತಾಡಬೇಡಿ, ನನ್ನ ಧರ್ಮದ ನಾನು ಮಾತಾಡಲ್ಲ. ನೀವು ಬೇಕಾದ್ರೆ ನಿಮ್ಮ ಡ್ರೆಸ್ಸಲ್ಲಿ ಬನ್ನಿ, ನಾನು ಬೇಕಾದ್ರೆ ನನ್ನ ಡ್ರೆಸ್ಸಲ್ಲೇ ಬರ್ತೇನೆ. ಇಬ್ಬರು ಮಾತಾಡಲ್ಲ. ಅವ್ನ ಫಾದರ್ ಡ್ರೆಸ್ಸಲ್ಲಿ ಇರ್ತಾನೆ, ನಾನು ಈ ಡ್ರೆಸ್ಸಲ್ಲಿ ಇರ್ತೇನೆ. ಮೊನ್ನೆ ಕೂಡ ಒಂದು ಅಧಿಕಾರಿ, ಅವರು ಕ್ರೈಸ್ತ ಬಂದ್ವು, ಏನು ನೀವು ಇದು ಅಂತ. ಸರ್, ನಿಮ್ಮ ಇದರಲ್ಲಿ ನೀವು ಇದು ಮಾಡ್ತೀರಿ, ನಮ್ಮ ಇದರಲ್ಲಿ ನಾನು ಇದು ಮಾಡ್ತೀನಿ. ಇಬ್ಬರದು ಒಂದೇ ಸಿದ್ಧಾಂತ ಸರ್. ಧರ್ಮವೇ ಮೊದಲು, ಧರ್ಮವೇ ಅಮ್ಮ, ನ್ಯಾಯವೇ ಅಪ್ಪ, ಅಷ್ಟೇ. ಇಷ್ಟೇ ಗೊತ್ತಿರೋದಲ್ವಾ ಸರ್ ಅಂದರೆ, ತುಂಬ ಒಳ್ಳೆ ತಿಳಿಸ್ಕೊಡ್ತಿದ್ದೀರಿ ಸರ್ ಅಂತ. ಹೌದು, ಮನುಷ್ಯನ ಎರಡನೇ ಅತಿ ದೊಡ್ಡ ಶತ್ರು ದುಡುಕು. ದುಡುಕಿನ ಮಾತು, ದುಡುಕಿನ ಕೆಲಸ, ದುಡುಕಿನ ವ್ಯಾಪಾರ, ದುಡುಕು ನಿರ್ಧಾರ. ನಮ್ಮನ್ನು ಯಾರೋ ಪ್ರಚೋದನೆ ಮಾಡಿ ಕದಡಿಸಿ ದುಡುಕಿಸ್ಬಿಡ್ತಾನೆ. ಇಲ್ಲ, ನಮ್ಮಲ್ಲಿ ಆ ಗುಣ ಇತ್ತು ಅಂದರೆ ಭೀಮನ ಗದೆ ದುಡುಕು ಬಿಡ್ತಿದ್ದ, ನುಗ್ಗು ಬಿಡ್ತಿದ್ದ, ಮಾತಾಡ್ಬಿಡ್ತಿದ್ದ, ಏನೋ ಒಂದು ಪ್ರತಿಜ್ಞೆ ಮಾಡಿಬಿಡ್ತಿದ್ದ, ತಡಾಲ್ ಬಡಾಲ್ ಅಂತ. ಅದು ತಂದಿಟ್ಟು ಬಿಡೋದು ಧರ್ಮರಾಯರಿಗೆ ಸಿಡಿಲಿನ ಗಾಬರಿ. ಏನು ಮಾಡಿಬಿಡ್ತಾನೋ ಈ ಬಲದ ಜೊತೆ ಈ ದುಡುಕಿನ ಒಂದು. ತುಂಬ ಬಲ ಇದ್ದವರಿಗೆ ಏನಾದರೂ ದುಡುಕಿತ್ತು, ತುಂಬ ದುಡ್ಡಿರೋವರಿಗೆ ದುಡುಕಿತ್ತು, ತುಂಬ ಶಕ್ತಿ ಇರೋವರಿಗೆ ದುಡುಕಿತ್ತು, ಮುಗೀತು ಮಕ್ಕಳೇ. ಹೌದು ನೋಡಿ, ಪುಟಿನು ವಿಪರೀತ ಬಲ, ದುಡುಕೆ. ನಾರ್ತ್ ಕೊರಿಯಾ ನೋಡಿ, ಚೈನಾ ನೋಡಿ, ದುಡುಕೆ. ಪಾಕಿಸ್ತಾನ ಯಾವಾಗಲೂ ತಲೆ ಮೇಲೆ ಭಾರವೇ. ಈ ಎರಡು ಅತಿ ದೊಡ್ಡ ಶತ್ರುಗಳು ನಮ್ಮ ಸರ್ವನಾಶಕ್ಕೆ ಅತಿ ದೊಡ್ಡ ಕಾರಣ ಅಂತ ಹೇಳ್ತಾರೆ. ಹೌದು, ನಾವು ಒಳ್ಳೆ ಮನಸ್ಸಿರಬೇಕು. ಎಲ್ಲಿ, ಯಾವಾಗ, ಯಾವ ವ್ಯವಹಾರಕ್ಕೆ ಯಾರ ಹತ್ರ ಎಷ್ಟು ಅಷ್ಟೇ ಇರಬೇಕು. ವಿಪರೀತ ಒಳ್ಳೆತನ ತಿಂದಾಕ್ಬಿಡ್ತಾರೆ. ಹಾಗೆ ವಿಪರೀತ ದುಡುಕು ಕೂಡ. ಬರೆದು ಇಟ್ಕೊಂಬಿಡಿ, ಅಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಸ್ಲಿಪ್ಪು, ನಿಮ್ಮ ಒಂದು ಬುಕ್ಕು, ನಿಮ್ದೊಂದು ಕನ್ನಡಿ ಹತ್ರ, ಕಂಪ್ಯೂಟರ್ ಹತ್ರ ಈ ವಾಕ್ಯಗಳನ್ನು ಬರೆದಿಟ್ಕೊಂಡು. ಮಕ್ಕಳೇ, ನಾವು ಇವತ್ತು ಅತಿ ದೊಡ್ಡದಾಗಿ ನೋವು ತಿಂತಿರೋದು ಈ ಎರಡು ಕಾರಣಗಳು. ಅತಿ ದೊಡ್ಡ ಕಾರಣ ಧರ್ಮರಾಯರು ಹೇಳಿದ್ದು అతి ఒళ్ళుతనవే వాడిని ముంచేసిందిరా చాలా మంచితనం. ನೀವು ನಂಬಲ್ಲ, ದುರ್ಯೋಧನನಂತ ದುರ್ಯೋಧನ ಯಾರ ಮಾತು ಕೇಳ್ತಿರ್ಲಿಲ್ಲ. ಆ ವನವಾಸ ಮುಗಿಸ್ಕೊಂಡು, ವನವಾಸ ಮುಗೀತು ಅಂತ ಬಂದು ಹೇಳಿದ್ರೆ ಭೀಷ್ಮರು ಹೇಳ್ತಾರೆ, ದ್ರೋಣರು ಹೇಳ್ತಾರೆ, ಕೃಪಾ ಹೇಳ್ತಾರೆ, ವಿದುರ ಹೇಳ್ತಾರೆ, ಯಾರ ಮಾತು ಕೇಳಲ್ಲ ಅವನು. ಯಾರ ಮಾತು, ಕರ್ಣನ ಮಾತು ಕೇಳಲ್ಲ, ಖುದ್ದು ಶಕುನಿ ಮಾತು ಕೇಳಲ್ಲ. ಅವನು ಏನ್ ಮಾಡ್ತಾನೆ ಗೊತ್ತಾ? ಒಬ್ಬ ಸಾಮಾನ್ಯ ಪಂಡಿತರನ್ನ ಧರ್ಮರಾಯರ ಹತ್ರ ಕಳಿಸ್ತಾರೆ. ಕೇಳ್ಕೊಂಡು ಬಾ, ಮುಗೀತಾ ವನವಾಸ, ಲೆಕ್ಕಾಚಾರ ಅಂತ ಹೇಳ್ಬಿಟ್ಟು ಅಂತ. ಆತ ಹೋಗಿ ಈ ತರ ದುರ್ಯೋಧನ ಕೇಳ್ತಿದ್ದಾರೆ ಅಲ್ಲ ಅಂದ್ರೆ ಸೀದಾ ಲೆಕ್ಕ ಸಮೇತ ಒಪ್ಪಿಸ್ತಾರೆ ಧರ್ಮರಾಯರು. ಹಿಂಗಿದಪ್ಪ ನಿಜ ಮುಗಿದಿದೆ, ನಮ್ಮದು ಮುಗಿದು ಕಡಿಮೆ ಅಂದರು 24. ಒಬ್ಬರು ಹೇಳ್ತಾರೆ ಒಂದು ಶಾಸ್ತ್ರ ಹೇಳುತ್ತೆ 15 ದಿನ ಜಾಸ್ತಿ ಆಗಿದೆ, ಇನ್ನೊಂದು ಶಾಸ್ತ್ರ ಹೇಳುತ್ತೆ 24 ದಿನ, ಇನ್ನೊಂದು ಶಾಸ್ತ್ರ ಹೇಳುತ್ತೆ 1 ತಿಂಗಳೇ ಆಗ್ಬಿಟ್ಟಿದೆ ಜಾಸ್ತಿ ಅನ್ನೋ ತರ. ಒಂದೊಂದು ಕಡೆ ಒಂದೊಂದಿದೆ, ಬಟ್ ಮಿನಿಮಮ್ 15 ದಿನ ಜಾಸ್ತಿ ಆಗಿದೆ. ನಾವು ಮುಗಿಸಿ 15 ದಿನ ಆದ್ಮೇಲೆ ನಮ್ಮನ್ನ ನೀವು ಕಂಡಿಡ್ದಿರೋದೆಲ್ಲ ನಾವೇ ಹೊರಗಡೆ ಬಂದಿರೋದು. ಅಜ್ಞಾತವಾಸವನ್ನ ಮುಗಿಸಿದ್ದೇವೆ. ನಮ್ಮಲ್ಲ ದುರ್ಯೋಧನ ಒಪ್ಕೋತಾನೆ. ಯಾಕೆ ಗೊತ್ತಾ? ಆತನಿಗೆ ಗೊತ್ತಿತ್ತು ಧರ್ಮರಾಯನಿಗೆ ತೀರಾ ಒಳ್ಳೆ ಮನುಷ್ಯ. ನೋಡಿ, ತನ್ನ ತಪ್ಪನ್ನು ತೋರಿಸ್ಕೊತಾನೆ. ಭೀಮನಿಗೆ ಹೇಳೋದು, ಭೀಮನ್ ತಪ್ಪು ತೋರಿಸ್ದ, ತನ್ನ ತಪ್ಪು ತೋರಿಸ್ಕೊಂಡ. ಅದು ಒಳ್ಳೆಯವ್ರ ಲಕ್ಷಣ, ತೀರಾ ಜ್ಞಾನಿಯ ಲಕ್ಷಣ. ತನ್ನ ತಪ್ಪನ್ನು ಒಪ್ಕೋಬೇಕು. ಮನುಷ್ಯನ ಅತಿ ದೊಡ್ಡ ಶತ್ರು ತುಂಬಾ ಒಳ್ಳೆ ಮನಸ್ಸು. ಅದನ್ನ ಮನಸ್ಸು ಬಿಟ್ಟು ಇನ್ನೇನು ಇದು ಬುದ್ಧಿ ಇದು ಇವನು ಹೇಳ್ತಾನಲ್ಲ, ಇವನು ಒಪ್ಪಲ್ಲ, ಇವನು ಅಂತಾನೆ. ಇವನು ಅಷ್ಟು ಬೇಗ ಅಲರ್ಟ್ ಆರ್ಮುಗಮ್.
ಆಮೇಲೆ ಫಿಲ್ಟ್ರು, ಕಣ್ಣು, ಬಾಯಿ, ಆಮೇಲೆ ಹೃದಯದಿಂದ ಇಲ್ಲಿಗೆ ಹೋಗೋಕ್ಕಷ್ಟರಲ್ಲಿ ಬೇರೆ ಏನಾರ. ಅದಕ್ಕೆ ನಾವೇನು ಮಾಡ್ತೀವಿ, ಏನೇನು ಇರ್ತಾರ ದುಡುಕು ಇದೆಲ್ಲ ಸ್ವಲ್ಪ ಸಮಯ ತಗೊಳ್ಳಿ. ಅದಕ್ಕೆ ಧ್ಯಾನ, ಪೂಜೆ, ವೈದಿಕ, ಪ್ರಾಣಾಯಾಮ, ಯೋಗ, ಕುಳಿತುಕೊಳ್ಳಿ, ಒಂದು ಸಣ್ಣ ವಾಕ್ ಮಾಡಿ, ದುಗುಡಕ್ಕೆ ಒಳಗಾಗಬೇಡಿ, ದುಡುಕು ನಿರ್ಧಾರ ತಗೋಬೇಡಿ. ಮಕ್ಕಳ ಭವಿಷ್ಯ ಉಂಟು, ಮನೆ ಭವಿಷ್ಯ ಉಂಟು, ಕುಟುಂಬದ ಭವಿಷ್ಯ ಉಂಟು, ಹೆಸರುಂಟು, ಗೌರವ ಉಂಟು, ಘನತೆ. ನೀವು ಸಮಾಜದಲ್ಲಿ ಎಷ್ಟು ಕಷ್ಟಪಟ್ಟಿರ್ತೀರಿ ಗೊತ್ತಾ, ಆ ಹೆಸರು ಪಡೀಲಿಕ್ಕೆ ಎಲ್ರಿಗೂ ಆಗಲ್ಲ ಮಕ್ಕಳೇ. ಕೆಲವ್ರಿಗೆ ದೈವ ತಾನೇ ಬಂದು ನಿಂತು ಕೊಟ್ಟಿರುತ್ತೆ. ನಾವು ಅನ್ಕೋತೀವಿ ನಾನು ಕಷ್ಟಪಟ್ಟ, ಅವೆಲ್ಲ ಇಲ್ಲ, ಇಲ್ಲವೇ ಇಲ್ಲ. ಎಷ್ಟು ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ, ಅವರೆಲ್ಲರ ನಡುವೆ ತೀರಾ ಮಗುವಿನಂಥ ಮುಗ್ಧ ಮನಸ್ಸು ನಮ್ಮ ಅಬ್ದುಲ್ ಕಲಾಂ ಅವರನ್ನು ಅದಕ್ಕೆ ರಾಷ್ಟ್ರಪತಿಯ ಮಟ್ಟಕ್ಕೆ ಕರ್ಕೊಂಡು ಹೋಗಿತ್ತು ಮಕ್ಕಳೇ. ದ್ಯಾಟ್ ಈಸ್ ದ ಬ್ಯೂಟಿ, ಆ ಒಳ್ಳೆ ಮನಸ್ಸಿನ ವ್ಯಕ್ತಿ. ಪುನೀತ್ ರಾಜ್ಕುಮಾರ್, ಒಳ್ಳೆ ಮನಸ್ಸು. ನೆನೆಸ್ಕೊಳ್ಳೋದು ನಾವು ಹಾಗೆ. ಎಲ್ಲೂ ಏನೋ ಒಂದು ಮಾತು, ಇನ್ನೊಂದು ರಾಜಕೀಯದ ಬಗ್ಗೆ ಅವ್ರನ್ನ ಒಮ್ಮೆ ಯಾರೋ ಕೇಳಿದ್ದಾರೆ, ಏನು ಹೇಳ್ತಾರೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಯಾವುದೇ ಪಕ್ಷದ ಪರವಾಗಿಲ್ಲ, ಎಲ್ಲರೂ ವೋಟ್ ಹಾಕಿ, ದಟ್ಸ್ ಇಟ್. ಅವರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ನನ್ನ ಆಲೋಚನೆ, ನನಗೆ ಎಲ್ಲೋ ತನ್ನ ಮನೆಯನ್ನು ಬಿಟ್ಕೊಡ್ಲಿಲ್ಲ, ತನ್ನ ಇನ್ನೊಬ್ಬರ ಬಗ್ಗೆಯೂ ಮಾತಾಡದ ಹಾಗೆ ನೋ ಕಮೆಂಟ್ಸ್ ನೋಡಿ. ಅದಕ್ಕೆ ನಾವು ನೆನೆಸ್ಕೋತೇವೆ, ಒಳ್ಳೆ ಮನಸ್ಸಿರೋರು ಇದನ್ನು ಯೋಚನೆ ಮಾಡ್ಕೋಬೇಕು. ನಿಮ್ಮನ್ನು ಬಳಸ್ಕೊಬಿಡ್ತಾರೆ, ದುಡುಕಿನ ವ್ಯಕ್ತಿಗಳು ನಿಮ್ಮನ್ನು ಬಳಸ್ಕೊಬಿಡ್ತಾರೆ. ಒಂದು ದುಡುಕು ಟ್ರಿಗರ್ ಹಾಕೋ, ಉರಿತಿರೋ ಬೆಂಕಿಗೆ ಹಾಕೋ ಮೆಣಸಿನ್ಕಾಯಿ ಢಮಾಲ್ ಧುಮುಕಿಸ್ಬಿಟ್ರು, ಅಮ್ಮಮ್ಮ ಅಂತ ಮೈಯೆಲ್ಲ ಗಾಯಗಳು. ಜಾಗ್ರತೆ, ಬರೆದಿಟ್ಕೊಳ್ಳಿ. ನಿಮ್ಮ ಅತಿ ದೊಡ್ಡ ಶತ್ರುಗಳು ಇಬ್ಬರು ಇದ್ದಾರೆ, ತುಂಬ ಶತ್ರುಗಳಿದ್ದಾರೆ. ಧರ್ಮರಾಯರು ತುಂಬ ವಿಚಾರಗಳು ಹೇಳಿದ್ದಾರೆ, ಅದನ್ನು ಹೇಳ್ತಾನೆ. ಬಟ್ ಈ 2 ಶತ್ರುಗಳನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ. ನಾನು ಅನುಭವಿಸಿದ್ದೇನೆ. ಅಯ್ಯೋ, ನನಗಿರೋಷ್ಟು ದುಡುಕು ನೀವು ನೋಡಿಲ್ಲ. 3ನೇ ಫ್ಲೋರಿಂದ ಧುಮುಕಿದ್ದೇನೆ. ಅಮ್ಮಮ್ಮಮ್ಮಮ್ಮಮ್ಮಮ್ಮ, ನನ್ನಷ್ಟು ನಟೋರಿಯಸ್ ಸ್ಟೂಡೆಂಟ್ ನಮ್ಮ ಸ್ಕೂಲಲ್ಲಿ ಇಲ್ಲ. ಅಂದರೆ ನಟೋರಿಯಸ್ ಅಂದರೆ ತುಂಟುತನ. ಇವತ್ತಿಗೂ ನನ್ನ ಶಾಲೆಯ ಉಪಾಧ್ಯಾಯರುಗಳು ಯಾರಿದ್ದಾರೆ ಅವ್ರಿಗೆ ನಾನು ನೆನಪಿದೆ, ನನ್ನ ಹೆಸರು ಗೊತ್ತಿದೆ. ಅಂದರೆ ನಂಬ್ತೀರಾ, ಕ್ಲರ್ಕ್ಗೆ ಸಮೇತ ನೆನಪಿದೆ. ರಿಟೈರ್ಡ್ ಆಗಿಬಿಟ್ಟಿರ್ತಾನೆ ಆ ಮನುಷ್ಯ, ಬಿಡಿ, ಯಾವುದೋ ಕಾಲಕ್ಕೆ. ನನ್ನ ಮಿಸ್ಸು, ಶಾಂತಿ ಮಿಸ್ಸು, ಈಗಲೂ ನಾನು ಮಾತಾಡಿಸ್ತೇನೆ. ಏನೋ ಕೆಂಚ, ಏನೋ ಕುಳ್ಳ ನಿನ್ನ ಲೀಲೆಗಳು ಮರಿಲಾರದ್ದು. ಇನ್ನು ಯಾರ ನೆನಪು ಇಲ್ಲ ನೋಡಿ. ನನ್ನ ಏನೋಪ್ಪ ಇದ್ರ ಸರಿ, ಅವ್ರು ನೋಡಿರೋಷ್ಟು ಸ್ಟೂಡೆಂಟ್ಸ್ ಎಷ್ಟು ನೋಡಿರ್ತಾರೆ? ಕಡಿಮೆ ಅಂದರೂ ಒಂದು 35-37 ವರ್ಷ ಅವ್ರು ಕಲಿಸಿರೋ ವಿದ್ಯೆಯಲ್ಲಿ ನನ್ನ ಹೆಸರು ನೆನಪಿಟ್ಕೊಂಡಿದ್ದಾರೆ ಅಂದರೆ ಅಂಥದ್ದೊಂದು ಹುಡುಕು. ಯಪ್ಪ, ನಾನು ಅಯ್ಯೋ ನಿಮಗೆ ಗೊತ್ತಿಲ್ಲ. ಈಗಲೂ ಅದಕ್ಕೆ ನನ್ನ ಧರ್ಮಪತ್ನಿ 2ನೇ ಅಮ್ಮ ಅದು. ಎಲ್ಲೋ ಏನೋ ಮಾತಾಡಬೇಡಿ, ಎಲ್ಲೋ ಏನೋ ಕೂತ್ಕೋಬೇಡಿ, ನೀವು ಎದ್ದೋಗಿ ಮೆಲ್ಲಿಗೆ ಗೆಲ್ತಾಳೆ. ಮೆಲ್ಲಿಗೆ ಹಿಂಗೆ ಮೆಲ್ಲಿಗೆ ಸುಮ್ಮನೆ ಅಂತ ಮೆಲ್ಲಿಗೆ ಕಣ್ಣು. ಅವ್ಳು ಬಂದರೆ ಹಿಂಗೆ ಮಾತಾಡ್ಬಾರ್ದು, ಹಿಂಗೆ ಪೂಜೆ ಏನು ಮಾತಾಡಬೇಡಿ. ಅಷ್ಟೇ. ನಿಮ್ಗೇನಾದರೂ ಮಾತಾಡೋವಾಗಿದ್ರೆ ನಾನು ಒಬ್ಬಳೇ ಇದ್ದಾಗ ಮಾತಾಡಿ. ಏನೇನು ಮಾತಾಡ್ಬಿಡ್ತಾನೆ ನಾನು, ದುಡುಕನ ಬಾಯೆ. ಹೌದು, ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃ ದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು ಕೇತು ಚಂದ್ರನ ಸಾರದಲ್ಲಿರೋದ್ರಿಂದ ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ. ಸ್ವಲ್ಪ ಆರೋಗ್ಯ, ಹಿರಿಯರ ಮಾತು ಕೇಳಿದ್ರೆ ಏನಾದರೂ ಒಂದು ದುಡುಕು ಮಾಡಿ ಏನಾದರೂ ಎಡವಟ್ಟು ಮಾಡ್ಕೋತೀರಿ. ನಿಧಾನ. ಚಂದ್ರ ಕೇತು ಬಲ ಅಲ್ಲ, ಎಲ್ಲ ಮುಳುಗಿದವನಿಗೆ ಎಲ್ಲ ಕಳ್ಕೊಂಡ್ಮೇಲೆ ಸನ್ಯಾಸಿ ಬುದ್ಧಿ ಬಂತಂತೆ. ನನಗಿದು ಬೇಕಿತ್ತ,
ಹೌದು, ಮಾಡೋಕ್ ಮೊದಲು ಅಂತ ಬಿಡಲ್ಲ ಮಕ್ಕಳೇ. ದುರ್ಯೋಧನನಂತವನು ಎಲ್ಲ ಆದ ಮೇಲೆ ಕೃಷ್ಣ ನಿನ್ನ ಮಾತು ಕೇಳಬೇಕಿತ್ತು, ವಿದುರರ ಮಾತು ಕೇಳಬೇಕಿತ್ತು, ಚಿಕ್ಕಪ್ಪನ ಮಾತು ಕೇಳಬೇಕಿತ್ತು, ಕೃಪಾಚಾರ್ಯರ ಮಾತು ಕೇಳಬೇಕಿತ್ತು, ಭೀಷ್ಮಾಚಾರ್ಯರ ಮಾತು ಕೇಳಬೇಕಿತ್ತು, ದ್ರೋಣಾಚಾರ್ಯರ ಮಾತು ಕೇಳಬೇಕಿತ್ತು. ಅವನ ಜೊತೆಲಿದ್ದವರಾದ್ರೂ ಯಾರು? ಅವನು ಮೊದಲೇ ಸ್ವಲ್ಪ ಒರಟಗ ಮೊಂಡ. ಅದಕ್ಕೆ ಉರಿ ಹಾಕೋಕೆ ಅತಿ ದೊಡ್ಡ ವಿಲ್ಲನ್ನೇ ಕರ್ಣ. ನೀವು ನಂಬೋಲ್ಲ, ಅವನಿಗೆ ಇದ್ದಂಥ ಅತಿ ದೊಡ್ಡದಾದಂಥ ಒಂದು ದೋಷ ಇತ್ತು ಕರ್ಣನಿಗೆ. ಯಾಕೆಂದ್ರೆ ಅವನು ಹುಟ್ಟೆ ಆ ಥರ. ಅದರಿಂದ ಅವನು ಬಾಯಲ್ಲಿ ಬರ್ತಾ ಇದ್ದಿದ್ದೇ ನೆಗೆಟಿವ್. ಅವ್ರ ಯೋಗ್ಯತೆ ಬಿಡು, ಡಮಾಲು ಅನಿಸ್ಬಿಡು. ಬಿಡು ದುರ್ಯೋಧನ, ಅವನ್ನೇನು ಯೋಗ್ಯತೆ ಕೇಳಿದ್ದಾರೆ. ಇನ್ನು ದುಶ್ಯಾಸನ, ಶಕುನಿ ಕೇಳಬೇಕಾ? ತಗೋ. ಅವನು ಇದ್ದಿದ್ದು ಮುರುಟು ಗಂಡ ಆಗ್ಬಿಟ್ಟು ಎಲ್ಲ ಎಡವಟ್ಟು ಮಾಡ್ಕೊಂಡು ಸರ್ವನಾಶ ಮಾಡಿಟ್ಕೊಂಡ. ಜಾಗರೂಕತೆ. ವೃಷಭ ರಾಶಿ ಸ್ವಲ್ಪ ಎಲ್ಲೋ ವೈರಾಗ್ಯ ಭಾವ, ಏನೂ ಬೇಡ, ಯಾವುದೂ ಬೇಡ, ಯಾಕೋ ಕೆಲಸ ಒಂಥರ ನಿಧಾನ, ಏನೋ ವಿಳಂಬ, ಏನೋ ತಟಸ್ಥ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಗಣಪತಿ ಆರಾಧನೆ ಇಲ್ಲ. ಶ್ರೀರಾಮ್ ಜಯರಾಮ್, ರಾಮರನ್ನ ನೆನೆಸ್ಕೊಳ್ಳಿ. ದೊಡ್ಡ ಕೆಲಸ. ಮನಸ್ಸು ಸ್ಥೀಮಿತ ಇಲ್ಲ, ಬುದ್ಧಿ ಸ್ಥೀಮಿತ ಇಲ್ಲ, ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇರೋದನ್ನು ಉಳಿಸ್ಕೊಳ್ಳೋದು ನೋಡಿ. ಮಿಥುನ ರಾಶಿ ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗೃತಿ. ಯಾಕಂದ್ರೆ ಚಂದ್ರ ಕೇತು ಸಾರದಲ್ಲಿರೋದಲ್ಲಿ ನಿಮಗೂ ಕೇತುಗೂ ಆಗೋದಿಲ್ಲ. ಆಗೋದೇ ಇಲ್ಲ. ಡೆಡ್ ಆಪೋಸಿಟ್. ಇದು ಹೆಂಗ್ ಗೊತ್ತಾ? ನಿಮ್ಮ ಸ್ಪೀಡ್ ಜಾಸ್ತಿ, ಕೇತು ಸ್ಲೋ ಜಾಸ್ತಿ. ಅದಕ್ಕೆ ಗಣಪ ದಪ್ಪ. ವಿಪರೀತ ಜ್ಞಾನ. ಅದಕ್ಕೆ ಗಣಪತಿಯನ್ನ ಜ್ಞಾನ ಬಂದು ಜ್ಞಾನ ಸಿಂಧು ಅಂತ ಹೇಳ್ತಾರೆ. ಜ್ಞಾನಕಾರಕ, ಮೊದಲ ಜ್ಞಾನಕಾರಕ, ಮೊದಲ ಪೂಜೆಕಾರಕ, ಮೊದಲ ಗುರು, ಮೊದಲ ಬ್ರಾಹ್ಮಣ, ಮೊದಲ ಜ್ಯೇಷ್ಠ ಪುತ್ರ. ಸುಮ್ಮನೆ ಅಲ್ಲ. ಅದಾಗಲ್ಲ ಬುಧನಿಗೆ ಇಲ್ಲಿಲ್ಲ ಆಡಿಸ್ತಾನೆ. ಇವನು ಪಾರಮಾರ್ಥಿಕತೆ ಅಂದ್ರೆ ಇವನು ಸಾಮಾಜಿಕತೆ. ಫಸ್ಟು ಇನ್ನೊಂದು ಅಂತ. ನೀವು ಇರು ಸಾಕು ಅಂತಾನೆ. ಇಬ್ರು ಈ ಥರ. ಸೊ ಅದರಿಂದ ಈ ಕಡೆ ಎಳೆಯುತ್ತೆ ಬುದ್ಧಿ ಒಂದು ಕಡೆ, ಮನಸ್ಸು ಇನ್ನೊಂದು ಕಡೆ. ಏನಾಗುತ್ತೆ? ಎಲ್ಲ ಗಲಿಬಿಲಿಯೇ. ಆ ಥರ ಇದ್ದಾಗ ಏನೂ ಮಾಡಬಾರ್ದು. ಇರೋದನ್ನು ನೀವು ಅಷ್ಟೇ. ಮಿಥುನ ರಾಶಿ ಹುಷಾರು. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಅತಿ ಮುಖ್ಯವಾಗಿ ಎದುರುಗಡೆಯವರ ಹತ್ರ ಮಾತಾಡುವಾಗ, ಎದುರುಗಡೆಯವರ ವಿಚಾರಗಳಲ್ಲಿರುವಾಗ ಅತ್ಯಂತ ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಚಂದ್ರ ಕೇತು ಚಂದ್ರನ್ ಸಾರ ವಿಜಯ ಪ್ರಾಪ್ತಿ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಧೈರ್ಯ ಸಾಹಸೇ ಲಕ್ಷ್ಮಿ. ಧೈರ್ಯವಾಗಿ ಮುಂದಕ್ಕೆ ಹೋಗಿ. ಬ್ಯೂಟಿಫುಲ್. ಸಿಂಹ ರಾಶಿ ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ ಹೋಗಿ. ಯಾವುದಾದ್ರೂ ಒಂದು ಮಠ, ದೇವರು, ದೈವ ಕ್ಷೇತ್ರ ಪಕ್ಕದಲ್ಲೇ ಇದೆ. ಗ್ರಾಮ ದೇವರಿಗಿಂತ ದೊಡ್ಡ ದೇವರಿಲ್ಲ. ಹೋಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯಲ್ಲೇ ಒಂದು 10 ನಿಮಿಷ ಕೂತ್ಕೊಳ್ಳಿ. ಒಂದು ಭಗವದ್ಗೀತೆ, ಒಂದು ಮಹಾಭಾರತ, ಒಂದು ರಾಮಾಯಣ, ಒಂದು ಗುರುಚರಿತ್ರೆ. ನಾನು ಯಾರು, ನಾನೇನು ಮಾಡ್ತಿದ್ದೆ, ನನ್ನ ಕರ್ತವ್ಯಗಳೇನು, ಇದನ್ನು ನೆನಪಿಸ್ಕೊಂಡು ಒಂದು ಪುಟ್ಟ ದೀಪ ಹಚ್ಚಿ ಹೋಗಿ. ಗೌರವ ಇನ್ನಷ್ಟು ಹೆಚ್ಚು. ಇನ್ನು ಕನ್ಯಾ ರಾಶಿ ಕೇತು ವಿಲವಿಲ. ಮೊದಲೇ ಬುದ್ಧಿಗೂ ಕೇತುಗೂ ಆಗೋದಿಲ್ಲ ಅಂತ ಹೇಳದ್ನಲ್ವಾ. ಇವನೊಂಥರ ಕಾಲಿಂದ ಒದಿತಾ ಇರ್ತಾನೆ. ಸೊ ಕಾಲುಗಳಲ್ಲಿ ಸಮಸ್ಯೆ, ಬುದ್ಧಿಗೆ ಸಮಸ್ಯೆ, ಮಾತಿಗೆ ಸಮಸ್ಯೆ, ನರ್ವಸ್ ಪ್ರಾಬ್ಲಮ್. ಗ್ಯಾರಂಟಿ ಕನ್ಯಾ ರಾಶಿಯವರು ತುಂಬ ಜನ ಕಮೆಂಟ್ ಮಾಡ್ತಾರೆ, ಗುರುಗಳೇ ಆರೋಗ್ಯದಲ್ಲಿ ಯಾಕೋ ಇಲ್ಲ, ಮನಸ್ಸು ಇಲ್ಲ, ಕುಟುಂಬ ಏನೋ ಒಂಥರ ಕೃಷ ಆಗ್ಬಿಟ್ಟಿರ್ತೀರಿ ನೋಡಿ. ಎಷ್ಟು ತಿಂದರೂ ಸಣ್ಣ ಇರ್ತೀರಿ, ಇಲ್ಲ ಏನೋ ಒಂದು ತೃಪ್ತಿ ಇಲ್ಲ. ಮಾಡಿದ ಕೆಲಸ ಮಾತ್ರ ಅದ್ಭುತ, ಬಟ್ ಯಾಕೋ ಸ್ಟಿಲ್ ವುಡ್ ಹ್ಯಾವ್ ಬೀನ್ ಡನ್ ಬೆಟರ್. ಯಾವ ಬೆಟರು ಇಲ್ಲ, ವರ್ಸ್ಟು ಇಲ್ಲ. ನಾವಿರೋದೇ ಬೆಸ್ಟು. ಬೆಟರು ವರ್ಸ್ಟ್ ಎರಡು ಬಿಟ್ಟು ನಾನು ಇರುವುದೇ ಸತ್ಯ. ಇದನ್ನ ನಂಬ್ಕೊಂಡು ಹೋಗಿ. ನೆನ್ನೆನೂ ಬೇಡ, ನಾಳೆನೂ ಬೇಡ. ಈ ಎರಡು ಬಿಟ್ರಿ ಇವತ್ತು ಗೆದ್ರಿ. ತುಲಾ ರಾಶಿ ಚೆನ್ನಾಗಿದೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ, ಮಾತೃ ಸೇವನ, ತಾಯಿಯ ಮಾತು ಕೇಳ್ಕೊಂಡು ಮುಂದಕ್ಕೆ ಹೋಗಿ. ಹಿರಿಯರ ಮಾತು ಕೇಳ್ಕೊಂಡು ಮುಂದಕ್ಕೆ ಹೋಗಿ. ನಮಗೆ ಕೆಲವೊಮ್ಮೆ ಎಲ್ಲ ವಿಚಾರ ನಾವು ತಿಳ್ಕೊಂಡಿಲ್ಲ ಮಕ್ಕಳೇ. ನನಗೆ ಸತ್ಯ ಹೇಳ, ನಿಮಗೆ ತಿಳಿದಿರುವಷ್ಟು ಲೋಕಜ್ಞಾನ, ವ್ಯವಹಾರ ಜ್ಞಾನ, ಸಾಮಾಜಿಕ ಜ್ಞಾನ ನನಗೆ ಎಳ್ಳಷ್ಟು ಗೊತ್ತಿಲ್ಲ. ಅದಕ್ಕೆ ಬೆರೆಯೋಲ್ಲ, ಭಯ ನನಗೆ. ಹೋಗ್ತಿದ್ದೆ, ನನ್ನನ್ನು ತಿದ್ದಿದ್ದಾರೆ ತುಂಬ ಜನ ತಿದ್ದಿದ್ದಾರೆ. ಗುರುಗಳೇ ನೀವು ಎಲ್ಲೆಲ್ಲೋ ಹೋಗ್ಬಿಡ್ತೀರಿ, ಇದು ಬೇಕಿತ್ತ?
ಯಾರೋ ಹೇಳಬಾರ್ದು. ಆ ವ್ಯಕ್ತಿಗೂ ವೈದಿಕ ಹೇಳಿದ್ದೇನೆ, ನನ್ನ ವಿದ್ಯೆ ದೊಡ್ಡದು ಅಷ್ಟೇ ನನಗೆ. ಆ ವ್ಯಕ್ತಿ ಸಮಾಜ ಘಾತುಕ, ಸಮಾಜ ಕಂಟಕ, ರಾಜದ್ರೋಹಿ, ಸಂಘದ್ರೋಹಿ ಗೊತ್ತಾಗೋಲ್ಲ. ಕೇಳಿದಾರಪ್ಪ, ಓ ನಮ್ಮ ವಿದ್ಯೆ ದೊಡ್ಡದು, ದಾರಿ ತೋರ್ಸೋಣ ಅಂತ ಬೇಕಿತ್ತ ಗುರುಗಳೇ. ಇಲ್ಲೆಲ್ಲ ಹೋಗ್ಬೇಕಿತ್ತ, ಇಲ್ಲೆಲ್ಲ. ಸೊ ಈ ರೀತಿ ಅವರ ಮಾರ್ಗದರ್ಶನದಿಂದಲೇ, ನಿಮ್ಮಗಳ ಮಾರ್ಗದರ್ಶನದಿಂದಲೇ ಐ ಬಿಕೇಮ್ ದ ಪರ್ಫೆಕ್ಟ್ ಲಿಟ್ಲ್ ಬಿಟ್. ಸೊ ತುಲಾ ರಾಶಿ ಇವತ್ತು ಆ ಥರ ಗೈಡೆನ್ಸ್ ತೊಗೊಂಡು ಮುಂದಕ್ಕೆ ಹೋಗಿ ಗೆಲ್ತೀರಿ. ಇನ್ನು ವೃಶ್ಚಿಕ ರಾಶಿ ಏನೋ ತಳಮಳ, ಕುಟುಂಬ ವಿಚಾರವು, ಮನೆಯ ವಿಚಾರವು, ವ್ಯವಹಾರ ವಿಚಾರವು ಅತ್ಯಂತ ಒತ್ತಡ ಆಗ್ತಕ್ಕಂಥದ್ದಾಗುತ್ತೆ. ಒಂದು ಪುಟ್ಟದಾಗಿ ಹತ್ತಿರದಲ್ಲಿ ಹನುಮ ಆಲಯ ಇದ್ದರೆ ಒಂದು ಸಣ್ಣ ದರ್ಶನ, ಪೂಜಾ ಇಲ್ಲ, ಮನೆಯಲ್ಲೇ ಹನುಮೋಪಾಸನ, ಸುಂದರಕಾಂಡ ಒಂದು ಪುಟ್ಟ ಅಧ್ಯಾಯ ಓದಿ ಹೋಗ್ತಕ್ಕಂಥದ್ದು ಮಾಡಿ ಸಮಾಧಾನ. ಧನುಸು ರಾಶಿ ಹೇಳಿದ್ನಲ್ಲ, ತುಂಬ ಒಳ್ಳೆ ಮನಸ್ಸೇ ದೊಡ್ಡ ಶತ್ರು. ಇವತ್ತು ನಿಮ್ದು ಆ ಥರ ಮಾಡುತ್ತೆ, ಹುಷಾರು. ನಿಮ್ಮ ಒಳ್ಳೆತನವನ್ನು ಯಾರು ದುರುಪಯೋಗ ಮಾಡ್ಕೊಳ್ಳೋದು, ಬಳಸ್ಕೊಳ್ಳೋದು. ಹಾಗೆ ಒಳ್ಳೆಯವನನ್ನ ನೆಮ್ಮದಿಯಾಗಿರೋಳು ಈ ಪ್ರಕೃತಿ ಬಿಡಲ್ಲ. ಸುತ್ತಲಿರೋರು ಬಿಡಲ್ಲ, ದೋಚ್ಕೊಳ್ಳೋರ್ಗು ದೋಚ್ಕೊತಾರೆ. ಸಿಗದಿದ್ದಾಗ ಎಲ್ಲ ತಗೊಂಡು ಇದು ಹೆಂಗೆ ಅಂದರೆ, ಒಬ್ಬ ಭಿಕ್ಷುಕ ಸದಾ ಒಂದು ರಾಜಬೀದಿ ಅಲ್ಲಿ ಬಂದು ಭಿಕ್ಷೆಗೆ ಬರೋನಂತೆ. ಮೊದಲನೇ ಮನೆಗೆ ಬರ್ತಿದ್ದಾಗೆ ಆಕೆ ಬಂದು ಹೊರಗಡೆ ಬೈಯೋದಂತೆ, ಬೆಳಗ್ಗೆ ನಿನ್ನ ಮುಖ ನೋಡಬೇಕು, ನಿಮ್ಗೆಲ್ಲ ಕೈಕಾಲು ನೆಟ್ಟಗಿದ್ರು ಅದಿದ್ರು ಕೂಡ ನಿಮ್ಗೆ ದುಡಿಯೋಕ್ಕಾಗಲ್ಲ, ಅದು ಇದು ನಾನಾ ವಾಚಾಮಗೋಚರವಾಗಿ ಬೈಯೋದಂತೆ. ಇವನು ಅದು ಕೇಳ್ಕೊಂಡು ಗೊತ್ತು, ಆಯಮ್ಮ ಕೊಡೋದು ಇಲ್ಲ, ಬೈಗಳು ಮಾತ್ರ ಸೂಪರ್. ಎರಡನೇ ಮನೆ ತಾಯಿ, ಅಯ್ಯೋ ಪಾಪ ಏನು ಕಷ್ಟವೋ, ಭಿಕ್ಷೆ ಬೇಡೋಕೆ ಸ್ಥಿತಿ ಇಟ್ಬಿಟ್ಟಿದಂತೆ. ಬಿಸಿ 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 ಅಡುಗೆ ಮಾಡೋದಂತೆ. ಫಸ್ಟ್ ಅದನ್ನ ಎತ್ತಿಟ್ಕೊಂಡು ತಗೊಬಂದು ಮುತುವರ್ಜಿಯಿಂದ ಭಗವಂತನಿಗೆ ಪ್ರಸಾದ ಕೊಡೋ ಥರ ಕೊಡೋದಂತೆ. ಖುಷಿಯಿಂದ ತೊಗೊಂಡು ಹೋಗೋವನಂತೆ. ಒಂದು ಸ್ವಲ್ಪ ದಿನಗಳು ಹೀಗೆ ನಡೀತಿರ್ಬೇಕಾದ್ರೆ ಅವನಿಗೆ ಏನು ನಾಲ್ಕಾರು ಮನೆಗಳು ಊಟ, ಭಿಕ್ಷುಕ, ಸರಿಯಾದ ಜಾಗ ಇಲ್ಲ ಮಲಗೋಕೋ, ಏನೋ ಒಂದು ಕಾಯಿಲೆ ಆಗಿ ಒಂದು 2-3 ತಿಂಗಳು ಬರದಾಗ ಆಗ್ಬಿಟ್ಟ. ಸೊ ಈ ಅಮ್ಮ ಡೈಲಿ ತಿಂಡಿ ಮಾಡ್ಕೊಳ್ಳೋದು, ಹೊರಗಡೆ ಬರೋದು. ಅವನೆಲ್ಲಿ ಬಿಡ್ತಾನೆ, ಅವ್ನ ಕೈಕಲ್ ಬಿದ್ದು ಸೇದೋಗಿರುತ್ತೆ. ಇನ್ನೊಂದು ಮನೆ ಯಾವುದೋ ಊಟ ಸೇರಿರುತ್ತೆ ಚೆನ್ನಾಗಿ ರುಚಿಯಾಗಿ, ಆ ಬೀದಿಗೆ ಸೇರ್ಕೊಬಿಟ್ಟಿರ್ತಾನೆ ಅಂತ ಈ ಅಮ್ಮನ ನೋಡ್ಬಿಟ್ಟು ಇರ್ಲಿ ಬಿಡು, ಏನು ಮಾಡೋಕ್ಕೂ ಆಗಲ್ಲ ಕೆಲವ್ರು. ಹೀಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಈ ಅಮ್ಮ. ಎರಡನೇ ಅಮ್ಮ, ಮೊದಲನೇ ಅಮ್ಮನೂ ಕೂಡ ಇವನ್ ಕಾಟ ತಪ್ತು ಹಾಗೆ ಹೇಗೆ ಅಂತ. 2 ತಿಂಗಳಾಯ್ತು, ಮರ್ತೇ ಬಿಟ್ಟಿದ್ದಾರೆ. 3 ತಿಂಗಳಾದ್ಮೇಲೆ ಮತ್ತೆ ಅದೇ ಬೀದಿಗೆ ಬಂದ. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ, ತಿರ್ಗಾ ವಕ್ರಿಸ್ಕೊಂಡೇನೋ ಅಂತ ತಿರ್ಗಾ ತಗೋ ಬೆಳ್ಳಂಬೆಳಗ್ಗೆನೆ ಫುಲ್ ಸುಪ್ರಭಾತ. ಅಮ್ಮಂದು ಇದ್ದಿದ್ದೆ ಅನ್ಕೊಂಡು 2ನೇ ಮನೆಗೆ ಬಂದ. ಈ ಅಮ್ಮನಿಗೆ ಗೊತ್ತಿಲ್ಲ, ಇವನು ಬರೋದು ಮತ್ತೆ. ಅವತ್ತು ಮಾಡಿರೋ ಅಡಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿತ್ತು, ಪ್ರಸಾದ ಸೇವಿಸ್ಕೊಂಡು ನೋಡಿದ್ರೆ ಬಂದ್ಬಿಟ್ಟಿದ್ದಾನೆ. ನಮ್ಗೆ ಗೊತ್ತಾಗ್ಲಿಲ್ಲಪ್ಪ ಇವತ್ತಿಲ್ಲ ಅಂತ. ಅವಳಿಗೇನೋ ಕೈ ಸೇದೋಗಿತ್ತು, ಇವಳಿಗೇನಾಯ್ತು ಕೈ ಕಾಲೇ ಬಿದ್ದೋಗ್ಬಿಟ್ಟಿದೆ ಅಂತ ಬೈಕೊಂಡು ಹೋಗ್ತಾನಂತೆ. ನೋಡಿದ್ರ ಎಲ್ಲಿದೆ ಧರ್ಮ? ತುಂಬಾ ಒಳ್ಳೆ ಮನ್ಸಿರೋರ್ಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಂತೆ. ನೋಡ್ದ ಎಂತ ಮಾತಾಡ್ಬಿಟ್ಟ ಅಂತ. ಈ ಲೋಕ ಹಾಗೆ ಮಕ್ಕಳೇ, ನೀವು ಕೊಡುವವರೆಗೆ ಧನಸ್ಸು ನಿಮ್ಮ ತೀರಾ ಒಳ್ಳೆ ಮನಸ್ಸಿಗೆ ಅದೊಂದು ಘಾಸಿ ಮಾಡುತ್ತೆ. ಕೊಡ್ಲೇಬೇಡಿ ಅಂತೀನಿ. ಈ ಕಲಿಯುಗಕ್ಕೆ ಸತ್ಯವಾಗ್ಲೂ ಹೇಳ್ತಾನೆ, ನಿಮ್ಗೆ ತುಂಬಾ ಇಷ್ಟನೇ ಯಾವುದಾದ್ರೂ ಪಶು ಪಕ್ಷಿ ಪ್ರಾಣಿ, ಒಂದು ಹಸುಗೆ 2 ಹಣ್ಣು ಕೊಟ್ಬಿಡಿ. ಈ ಮನುಷ್ಯ ನನ್ನಷ್ಟು ಮೋಸಗಾರನಿಲ್ಲ, ನೆನಪಿಟ್ಟು, ನನ್ನಷ್ಟು ಕರ್ಮಟ, ರಾವಣಾಸುರ, ಕಂಸ, ಕೀಚಕ ಇಲ್ಲ. ಕೊಡ್ಲೇಬೇಡಿ ಮಕ್ಕಳೇ. ದಯಮಾಡಿ ಏನಾದರೂ ಅಂದ್ಕೊಳ್ಳಿ, ಕೊಡ್ಲೇಬೇಡಿ. ಇಲ್ಲಿ ಒಳ್ಳೆಯವರಿಗೆ ಜಾಗವಿಲ್ಲ, ಒಳ್ಳೆಯವರಾಗಲು ಹೋಗಬೇಡಿ. ಆ ಪಕ್ಷಿಗಳಿಗಾಗಿ ಅದು ಮಾತಾಡುತ್ತೆ, ದೇವರ ಹತ್ರ ಪ್ರಾಣಿಗಾಗಿ ಮಾತಾಡುತ್ತೆ. ಆ ಪಶುಗಳಿಗೂ ಹಾಕ್ಬಿಡಿಬೇಕಾದ್ರೆ ಅದು ಕಸುವೆ ಆದಾಗ ಮಾತ್ರ ಅಟ್ಯಾಕ್ ಮಾಡುತ್ತೆ. ಅದು ಗೊತ್ತಾಗಲ್ಲ. ಬೆದೆಗೆ ಬಂದಾಗ ಒಂದು ನಾಯಿ ನನಗದು ಅಮ್ಮ ಅನ್ನೋದು ಕೂಡ ಗೊತ್ತಾಗಲ್ಲ. ಅದಕ್ಕೆ ಅದನ್ನು ಪಶು ಅಂತೀವಿ, ಹೊಡಿತೀವಿ. ಗೊತ್ತಾಗಲ್ಲ ಅದು ನನ್ನ ತಂಗಿ ನನ್ನ ಅಕ್ಕ ಅಂತ. ಬೆದೆಗೆ ಬಂದಾಗ ಅದು ಸೇರಿಬಿಡುತ್ತೆ. ಅದಾಗೆ ಮನುಷ್ಯ ಆಗಲ್ಲ ಮಕ್ಕಳೇ, ಬೇಡ ಮಕ್ಕಳೇ, ಜಾಗ್ರತೆ. ಮಕರಂ, ನೀವು ಜಾಗ್ರತೆ. ಓಡಾಟ, ಸುತ್ತಾಟ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದೊಡ್ಡ ಬೆಟ್ಟ, ದೊಡ್ಡ ಮಾತು, ದೊಡ್ಡ ಆಲೋಚನೆ, ಎಚ್ಚರಿಕೆ.
ನಂಬಿ ಕೆಟ್ಟವರಿಲ್ಲವೋ ರಂಗ. ಅಷ್ಟೇ ಮಕ್ಕಳೇ. ಈ ಕಾಲದಲ್ಲಿ ನಂಬಿಕೆ ದ್ರೋಹಿಗಳೇ ಎಲ್ಲರೂ. ಏನು ನಂಬಿಸ್ತಾನೆ ಗೊತ್ತಾ? ಏನು ನಂಬಿಸ್ತಾನೆ? ಮರಳು ಮಾಡಿಬಿಡ್ತಾನೆ ಮನುಷ್ಯ, ಮರಳು ಮಾಡಿಬಿಡುತ್ತಾನೆ ಮನುಷ್ಯ. ಎಲ್ಲ 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 ನೀವು ತಿನ್ನೋ ಹಣ್ಣು, ಊಟ, ಎಲ್ಲ ವಿಷ, ಎಲ್ಲದಕ್ಕೂ ಮೆಡಿಸಿನ್, ಎಲ್ಲದಕ್ಕೂ ಕೆಮಿಕಲು, ಎಲ್ಲದಕ್ಕೂ ಬೇಗ ಏನೇನೋ ಮಾಡ್ಕೊಬಿಟ್ಟಿದ್ದಾನೆ ಮಕ್ಕಳೇ. ಮಕರ ಕೂಡ ಜಾಗೃತಿ. ಈ ಥರದ್ದು ಯಾವುದು ವ್ಯವಹಾರ, ವ್ಯಾಪಾರ, ಉದ್ಯೋಗ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಲಿಮಿಟಲ್ಲಿ ದೇವರು 2 ಬಾಳೆಹಣ್ಣು ಕೊಟ್ಟಿದ್ದಾನೆ, ಆನಂದವಾಗಿದ್ದು ಬಿಡಿ ಮಕ್ಕಳೇ. ಗೊಂಚಲು ಸವಾಸವೇ ಬೇಡ, ಬೇಡ ಮಕ್ಕಳೇ. ಆ ತಾಯಿ ಜಗನ್ಮಾತೆ ಕಾವೇರಿ ಬೇಸಿಗೆಗಾಲದಲ್ಲೂ ಕುಡಿದ್ರು ಸಿಹಿ, ಇಷ್ಟಿದ್ದಾಳೆ. ಬೊಗಸೆ ಎಷ್ಟಿದ್ರು ಆನಂದ. ಬೋರ್ಗರಿಸಿ ಹರಿತಾಳೆ ಮಳೆಗಾಲ ಬಂದಾಗ ನನ್ನ ಜಗನ್ಮಾತೆ. ಆಗಲೂ ಸಿಹಿ. ಅವಳು ಯಾವತ್ತೂ ಬೇಸಿಗೆ ಬಂತು ಅಂತ ನನ್ನ ಒಡಲು ಬರಿದಾಯ್ತು ಅಂತ ಉಪ್ಪುಪ್ಪಾಗಲ್ಲ ಮಕ್ಕಳೇ. ನಾವು ಉಪ್ಪೇ ಮಕ್ಕಳೇ, ಉಪ್ಪು. ಅದಕ್ಕೆ ಸಮುದ್ರ ಉಪ್ಪು. ಜಾಗ್ರತೆ, ಜಾಗ್ರತೆ, ಜಾಗ್ರತೆ. ಕುಂಭರಾಶಿ ಧಾರ್ಮಿಕ, ದೈವಿಕ, ಆಧ್ಯಾತ್ಮಿಕ ಇಂತಹ ಒಂದು ಕೆಲಸ, ಕಾರ್ಯ, ವ್ಯವಸ್ಥೆ, ಹೋಮ, ಹವನ, ಯಜ್ಞ, ಯಾಗ, ಗುರು, ಟೀಚರ್, ಡಾಕ್ಟರ್, ಜಡ್ಜು, ಲಾಯರ್, ಈ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮೀನರಾಶಿ ಚೆನ್ನಾಗಿದೆ. ಚಂದ್ರ ಕೇಂದ್ರದಲ್ಲಿ ಬ್ಯೂಡ್. ಸ್ವಲ್ಪ ನೋಡ್ಕೊಂಡು ತಂದೆ ವಿಚಾರ, ಮನೆಯವರ ವಿಚಾರ, ಕುಟುಂಬದ ವಿಚಾರ. ಕುಟುಂಬ ಮೊದಲು ಮಕ್ಕಳೇ. ನಿಮ್ಮ ಕುಟುಂಬನ ಮೊದಲು ಪ್ರೀತಿಸಿ. ಇವರೆಲ್ಲ ಸುಳ್ಳು. ನಿಮ್ಗೊಂದು ಕೆಟ್ಟ ಹೆಸರು ಬಂದ್ಬಿಟ್ರೆ ಇವ್ರು ಯಾರಾದರೂ ಹತ್ರ ಬರ್ತಾರೆ ನೋಡಿ, ಕಟ್ಟ ಕಡೆದಾಗ ಬರೋದು, ಅಯ್ಯ ನನ್ನ ಮಗನಯ್ಯ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾನೆ, ಬಿಟ್ಬಿಡಯ್ಯ ಅಂತ ತಾಯಿ ಕರಳು ಬರೋದು. ಸತ್ಯವಾಗ್ಲೂ ಹೇಳ್ತೇನೆ. 2ನೇದು ಯಾರು ಗೊತ್ತಾ ಬರೋದು? ನಮ್ಮ ಧರ್ಮ ಪತ್ನಿ. ಅವನು ಮಾನ ಹೋಗಿರೋ ಕೆಲಸ ಮಾಡಿದ್ರು, ಮರ್ಡರ್ ಮಾಡಿದ್ರು, ಧರ್ಮ ಪತ್ನಿ ಬರ್ತಾಳೆ. ಅಯ್ಯ ನನ್ನ ಹೆಂಡತಿ ಗೊತ್ತಿಲ್ಲಯ್ಯ, ನನ್ನ ಗಂಡ ಗೊತ್ತಿಲ್ಲಯ್ಯ, ಬಿಟ್ಬಿಡ. ನೋಡಿ ಮೊನ್ನೆ ಯಾರೋ ಪುಣ್ಯಾತ್ಮ, ದೊಡ್ಡ IAS ಆಫೀಸರ್, ಹೆಂಡತಿ ತೀರ್ಕೊಂಡಿದ್ದಾಳೆ ಅಂದಿದ್ದೆ ತಡ್ಕೊಳಕ್ಕಾಗಿಲ್ಲ, ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ. ಅಷ್ಟು ದೊಡ್ಡ ಅಧಿಕಾರಿ ಇದ್ದಾರೆ ಮಕ್ಕಳೇ. ನಮಗೆ ನೆನಪಿಟ್ಕೊಳ್ಳಿ, ನಮ್ಮ ಕುಟುಂಬವನ್ನ ಮೊದಲು ಚೆನ್ನಾಗಿಟ್ಕೊಳ್ಳಿ. ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಆಮೇಲೆ ಮಿಕ್ಕವರು ಮಕ್ಕಳೇ, ಆಮೇಲೆ ಮಿಕ್ಕವರು. ಇವ್ರು ಇರೋವಾಗ ಅಷ್ಟೇ, ನೀವು ಕೊಡೋವಾಗ ಅಷ್ಟೇ. ಒಂದು ತಪ್ಪಕ್ಕೆ ಕಾಯ್ತಿರ್ತಾರೆ. ನೀವು 100 ಮೂಟೆ ಕೊಟ್ಟಿದ್ದು ಕಾಣಿಸೋಲ್ಲ, 100 ತೊಲ ಕೊಟ್ಟಿದ್ದು ಕಾಣಿಸೋಲ್ಲ, 100 ಮದುವೆಗಳು ಮಾಡಿಸಿದ್ದು ಕಾಣಿಸೋಲ್ಲ. ಒಂದು ತಪ್ಪಿಗೆ ನಿಮ್ಮ ಮೇಲೆ ಬದುಕಿರುವಷ್ಟು ದಿನ ನೇಣಿಗಾಗ್ತಾರೆ. ಜಾಗ್ರತೆ, ಜಾಗ್ರತೆ. ನೀವು ನೋಡಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲೋ ಒಂದು ಮಾಡಿಸುತ್ತೆ ತಗ್ಗು. ಆದರೆ ಅವತ್ತು ನಿಮ್ಮನ್ನು ಆ ಪೊಲೀಸ್ ಸ್ಟೇಷನೋ, ಜೈಲೋ, ಕೋರ್ಟೋ, ಇನ್ನೊಂದೋ ಬರೋದು ಯಾರು ಗೊತ್ತಾ? ನಿಮ್ಮ ಮನೆಯವರೇ. ಅಲ್ಲಿಗೂ ಬರಲಿಲ್ಲ ಅಂದರೆ ಅವ್ರ ಮನೆಯವರಲ್ಲ. ಅಯ್ಯಯ್ಯೋ, ನಿಮ್ಮ ಕರ್ಮ ಅದನ್ನು ಪಡ್ಕೊಂಡು ಬಂದಿಲ್ಲ. ಸೊ ಅದರಿಂದ ಮನೆಯವರ ಮಾತು ಕೇಳಿ, ಮನೆಯವರ ಜೊತೆ ಅತ್ಯುತ್ತಮ ಬಾಂಧವ್ಯ ಇಟ್ಟುಕೊಳ್ಳಿ. ತುಂಬ ಆನಂದವಾಗಿರ್ತೀರ ಮೀನರಾಶಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.